ಆಮೆನ್. ಹಲ್ಲೆಲೂಯಾ. ಎಸ್, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 1ರಿಂದ 7. प्रकाशित पुस्तक 2 अध्याय 1 से 7 वचन तक. थैंक यू लॉर्ड. ದೇವರೇ, ಬೈಬಲ್ ಎಲ್ಲ ಬೈಬಲ್ ಅನ್ನು ತೆರೆದು ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಜೀಸಸ್. ಏಸಯ್ಯ, ಅದ್ಭುತವಾಗಿ ಮಾತಾಡು, ಎಲ್ಲರ ಸಂಗ ಮಾತಾಡಪ್ಪ, ವಿಶೇಷವಾಗಿ ಮಾತಾಡು. ಪ್ರೈಸ್ ಲಾರ್ಡ್. ಪರಲೋಕಕ್ಕೆ ಹೋಗೋದಕ್ಕೆ ಸಹಾಯಕವಾಗಿ ನಿನ್ನ ಮಾತುಗಳನ್ನು ಪ್ರತಿಯೊಬ್ಬರ ಕಿವಿಗಳನ್ನು ತೆರೆದು, ಆಮೆನ್, ಕಣ್ಣುಗಳನ್ನು ತೆರೆದು ಕೇಳುವಂತೆ ಕಣ್ಣುಗಳನ್ನು ತೆರೆ ರಾಜ, ಹೃದಯವನ್ನು ತೆರೆ ರಾಜ. ಓದಿ 1ನೇ ವಚನ ಓದಿ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ಬೇರೆ ವಚನ ಬೇಕಿದೆ ನೋಡಿ. ಅಂತ್ಯ ಕಾಲಕ್ಕೆ ಬಂದಿದ್ದೀವಿ ನಾವು. ಇದು ಸಭೆಯ ಕಾಲ, ಸಭೆ ಎತ್ತಲ್ಪಡುವ ಸಮಯ. 7 ಸಭೆಗಳಿದೆ. 1 ಸ್ಮುರ್ನ, 1 ಎಫೆಸ, 2 ಸ್ಮುರ್ನ, 3 ಪೆರ್ಗಮ, 4 ದುವತರ್ಯ, 5 ಸಾರ್ದಿಸ್, 6 ಫಿಲದೆಲ್ಫಿಯ, 7 ಲವೋದಿಕೀಯ. 7 ಸಭೆಗಳು. 7 ಸಭೆಗಳು ಯಾರಂದ್ರೆ ನಾವು, ನಮಗೆ. 7 ಸಭೆಗಳಿಗೆ ಬರೀತಾನೆ, ಇಸ್ರಾಯೇಲರಿಗಲ್ಲ, ನಮಗೆ ಬರೀತಾನೆ. ಈ ಅಂತ್ಯ ಕಾಲದಲ್ಲಿ ಎತ್ತಲ್ಪಡುವ ಸಮಯ, ದೇವರು ಬರುವ ಸಮಯ. ಸಭೆ ವಿಷಯವಾಗಿ ದೇವರ ಆತ್ಮ ಏನು ಎಚ್ಚರಿಕೆಯನ್ನು ಕೊಡ್ತಾನೆ, ಏನು ಕ್ವಾಶನನ್ನು ಕೊಡ್ತಾನೆ. ನಾವು ಸಭೆಯಾಗಿರೋ ನಾವು, ಅಂತ್ಯ ಕಾಲದಲ್ಲಿರೋ ನಾವು ಹೇಗಿರಬೇಕು, ಹೇಗೆ ಜೀವಿಸಬೇಕು, ಹೇಗೆ ನಡಿಬೇಕು ಅಂತ ಖಂಡಿತವಾಗಲೂ ನಾವು ತಿಳ್ಕೋಬೇಕು. ಈ ಎಫೆಸ ಸಭೆಯನ್ನು ಕುರಿತು ದೇವರು ಇವತ್ತು ನಮ್ಮ ಬೈಬಲ್ ಸ್ಟಡಿಯಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ಈ ಎಫೆಸ ಸಭೆ ಸಂದೇಶದಲ್ಲಿ, ಎಫೆಸ ಸಭೆಗೆ ದೇವರು ಕೊಟ್ಟಿರೋ ಎಚ್ಚರಿಕೆಗಳು, ದೇವರು ಕೊಟ್ಟಿರೋ ಅವಾರ್ಡು, ರಿವಾರ್ಡು ಅಂದ್ರೆ ಬಹುಮಾನ, ಆ ಸಭೆಯನ್ನು ಗದರಿಸೋದು, ಆ ಸಭೆ ತಪ್ಪನ್ನ ತಿಳಿಸೋದು ಖಂಡಿತ ನಾವು ನೋಡೋಣ. ನಾವು ಕೂಡ ನಮ್ಮ ಜೀವನದಲ್ಲಿ ಕೂಡ ಅಂತ ತಪ್ಪುಗಳನ್ನು ಮಾಡೋರಾಗಿರ್ತೀವಿ. ನೋಡೋಣ ಎಫೆಸ ಸಭೆಯ ಮೂಲಕ ದೇವರು ನಮಗೆ ಏನ್ ಹೇಳ್ತಾರೆ ನೋಡಿ. 1ನೇ ವಾಕ್ಯದಲ್ಲಿ 7 ಸಭೆಗಳಂತೆ. ಹಲ್ಲೆಲೂಯಾ. 7 ನಕ್ಷತ್ರಗಳು. ಹಲ್ಲೆಲೂಯಾ. 7 ನಕ್ಷತ್ರಗಳಂದ್ರೆ 7 ಚರ್ಚ್ ಪಾಸ್ಟರ್ಸ್. 7 ಚರ್ಚ್ ಪಾಸ್ಟರ್. 7 ನಕ್ಷತ್ರಗಳಾದ್ಮೇಲೆ 7 ದೀಪಸ್ತಂಭಗಳಿವೆ. 7 ದೀಪಸ್ತಂಭಗಳಂದ್ರೆ 7 ಚರ್ಚು. ಚರ್ಚ್ ಏನಾಗಿದೆ ಅಂದ್ರೆ, ಒಂದು ಏರಿಯಾಗೆ, ಒಂದು ಮನುಷ್ಯನಿಗೆ, ಅನೇಕ ಜನರಿಗೆ ದೀಪ ಆಗಿದೆ. ಏನಾಗಿದೆ? ದೀಪ. ಹಲ್ಲೆಲೂಯಾ. ಪಾಸ್ಟ್ನಲ್ಲಿ ಏನು ಹೋಲಿಸ್ತಾ ಇದ್ದಾನೆ ಅಂದ್ರೆ, ದೇವರು ನಕ್ಷತ್ರ. ನಕ್ಷತ್ರ ಕೆಲಸ ಏನಂದ್ರೆ ಬೆಳಗೋದು, ಪ್ರಕಾಶಮಾನವಾಗಿ ಬ್ರೈಟ್ನೆಸ್ ಅನ್ನ ಕೊಡೋದು. ಒಂದು ಪಾಸ್ಟರು, ಒಂದು ಚರ್ಚ್ ಪಾಸ್ಟರು ನಕ್ಷತ್ರ ತರ ಇರಬೇಕು. ಹಲ್ಲೆಲೂಯಾ. ಯಾರನ್ನ ಪಾಪಿನೋ ಅವಿಶ್ವಾಸಿನೋ ಒಳಗಡೆ ಬಂದ್ರೆ ಅವ್ರನ್ನ ಪಾಸ್ಟರು ನಕ್ಷತ್ರ ತರ ಬೆಳಗಿಸ್ಬೇಕು. ವಾಕ್ಯ ಹೇಳಿ ಅವನು ಕೂಡ ಒಂದು ನಕ್ಷತ್ರ ತರ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಮೊದಲು ಪಾಸ್ಟ್ ನಕ್ಷತ್ರ ಆಗಿರ್ಬೇಕು, ಬೆಳಗೋನಾಗಿರ್ಬೇಕು, ಮಾದರಿ ಆಗಿರ್ಬೇಕು. ಹಲ್ಲೆಲೂಯಾ. 7 ನಕ್ಷತ್ರಗಳಂದ್ರೆ 7 ಪಾಸ್ಟರ್ಗಳು, ಚರ್ಚ್ ಪಾಸ್ಟರ್ಗಳು. 7 ದೀಪಸ್ತಂಭಗಳಂದ್ರೆ 7 ಚರ್ಚ್ಗಳು. ದೀಪದ ಕೆಲಸ ಏನಂದ್ರೆ ಬೆಳಕು ಕೊಡೋದು. ಏನ್ ಕೆಲಸ? ಬೆಳಕು ಕೊಡೋದು. ಹಲ್ಲೆಲೂಯಾ. ಬೆಳಕಾಗ, ಹಲ್ಲೆಲೂಯಾ, ಬೆಳಗ್ತೈತೆ. ದೀಪ ಎಲ್ಲರಿಗೂ ಏನಿದೆ ಅಂತ ತೋರಿಸ್ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಬನ್ನಿ, ದೀಪ ಅಂದ್ರೆ ಏನು, ಸಭೆ ಅಂದ್ರೆ ಏನು, ನಕ್ಷತ್ರಗಳಂದ್ರೆ ಏನು, ಆಮೇಲೆ ಸ್ತಂಭ ಅಂದ್ರೆ ಏನು, ದೇವರು ಮಾತಾಡಿದ್ರು. ಯೇಸು ಕ್ರಿಸ್ತನು ಇನ್ನು ಈ ವಾಕ್ಯದಲ್ಲಿ ಏನು ನಾವು ಕಲ್ತ್ಕೋಬೇಕಂದ್ರೆ, ಒಂದು ಚರ್ಚಲ್ಲಿ ಯೇಸು ಸ್ವಾಮಿ ಆರಾಧನೆ ನಡೀತಾ ಇದ್ರೆ ವಾಕ್ ಮಾಡಬೇಕು, ನಡಿಬೇಕು. ಜೀಸಸ್ ಹಿಂಗೆ ಹಿಂಗೆ ಈ ಕಡೆ ಫುಲ್ ಸಂಚರಿಸ್ಬೇಕು, ನಡಿಬೇಕು. ಪ್ರಭು
बाइबल चर्च में आराधना चल रहे, वचन चल रहे, साक्षी चल रहे, प्रभु पैदल करना, वाक करना, वाकिंग करना. ಒಂದು ಸಭೆ ಒಳಗಡೆ ಯೇಸು ಸ್ವಾಮಿ ಚಲಿಸ್ತಾ ಇರಬೇಕು. ಹೆಂಗೆ ಬೇಕು? 7 ಸಭೆಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು? ಅಲ್ಲ ನೋಡಿ, 7 ತಿರುಗಾಡುವ ಪೈದಲ್ ಸಭೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ತಿರುಗಾಡಬೇಕು. ಯೇಸು ಸ್ವಾಮಿನೇ ಇಲ್ಲಂದ್ರೆ ತಿರುಗಾಡಲ್ಲ. ಅದು ಜೀಸಸ್ ಚರ್ಚ್ ಅಲ್ಲ, ಅದು ಯೇಸು ಕ್ರಿಸ್ತನ ಸಭೆ ಅಲ್ಲ. ಜೀಸಸ್ ಚರ್ಚ್ ಅಲ್ಲಿ ಹಲ್ಲೆಲೂಯಾ. ಆದ್ರೆ ಬಹಳ ಚರ್ಚ್ಗಳಲ್ಲಿ ದೇವರಿದ್ದಾನೆ, ಇನ್ನು ಬಹಳ ಚರ್ಚ್ಗಳಲ್ಲಿ ಯೇಸು ಸ್ವಾಮಿ ಇಲ್ಲ. ಆಮೇಲೆ ಯೇಸು ಸ್ವಾಮಿ ಇರ್ಬೇಕು. ಒಂದು ಚರ್ಚಲ್ಲಿ ಯೇಸು ಸ್ವಾಮಿ ನಡಿಬೇಕು, ವಾಕ್ ಮಾಡಬೇಕು, ತಿರುಗ್ತಾ ಇರ್ಬೇಕು, ಆರಾಧನೆಯಲ್ಲಿ ಸಂಚರಿಸ್ತಾ ಇರ್ಬೇಕು, ಆರಾಧನೆಯಲ್ಲಿ ವಾಕ್ ಮಾಡ್ತಾ ಇರ್ಬೇಕು. ಒಬ್ಬೊಬ್ಬರು ಹೋಗಿ ಮುಟ್ಟಬೇಕು, ಒಬ್ಬೊಬ್ಬರು ಹೋಗಿ ಬಲಪಡಿಸ್ಬೇಕು, ಒಬ್ಬೊಬ್ಬರು ಹೋಗಿ ಸ್ವಸ್ಥಪಡಿಸ್ತಾ ಇರ್ಬೇಕು, ಮಾತಾಡ್ಬೇಕು. ಆಮೇಲೆ ವಾಕ್ಯ ಕೇಳ್ತಾ ಇದ್ರೆ, ಅವ್ರು ಆರಾಧಿಸ್ತಾ ಇದ್ರೆ, ಅವ್ರು ಕೈ ತಡ್ತಾ ಇದ್ರೆ, ಅವ್ರ ಪಕ್ಕದಲ್ಲಿ ಜೀಸಸ್ ಇರುವ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಒಂದು ವಾಕ್ಯ ಕ್ಲಿಯರ್ ಆಯ್ತಾ? ಫಸ್ಟ್ ವಾಕ್ಯ ಕ್ಲಿಯರ್. ಸೆಕೆಂಡ್ ವಾಕ್ಯಕ್ಕೆ ಹೋಗೋಣ. 2ನೇ ವಾಕ್ಯಕ್ಕೆ ಬನ್ನಿ, ಓದಿ ಸಿಸ್ಟರ್. ನೋಡಿ, ಎಫೆಸ ಸಭೆ, ಒಂದು ನಿಮಿಷ ಅಲ್ಲೇ ಇದೆ. ಎಫೆಸ ಚರ್ಚ್ ಡ್ಯೂರೇಷನ್ ಏನಂದ್ರೆ 1ನೇ ಶತಮಾನದಿಂದ 1 ಶತಮಾನ, ಒಟ್ಟು 100 ವರ್ಷ. 1ನೇ ಯೇಸು ಕ್ರಿಸ್ತ ಹೋದ್ಮೇಲೆ ಅಪೊಸ್ತಲರ ಮೂಲಕ ಜೀವನ ಬಂತು, ಸಭೆ ಸ್ಥಾಪನೆ ಆಯಿತು. ಅಲ್ಲಿಂದ 100 ವರ್ಷ ಈ ಸಭೆ ಕಾಲಾವಧಿ. ಹಲ್ಲೆಲೂಯಾ. ಎಫೆಸ ಅಂದ್ರೆ ಏನರ್ಥ ಅಂದ್ರೆ ತಾಳ್ಮೆ. ಎಫೆಸ ಮತ್ಲಬ್ ಹಿಂದಿ ನಯಾ ತಾಳ್ಮೆ. ಎಫೆಸ ಅಂದ್ರೆ ಏನು? ತಾಳ್ಮೆ, ತುಂಬಾ ತಾಳ್ಮೆ. ಎಫೆಸ ಅಂದ್ರೆ ತಾಳ್ಮೆ. ಪ್ರೈಸ್ ದ ಲಾರ್ಡ್. ಎಫೆಸ ಅನ್ನೋದು ಒಂದು ಪಟ್ಟಣ. ಎಫೆಸ ಅನ್ನೋದು ಒಂದು ಸಿಟಿ. ಆಮೇಲೆ ಆ ಸಿಟಿಯಲ್ಲಿ ಬೇಜನ್ ಚರ್ಚ್ಗಳಿರ್ತದೆ. ಆಮೇಲೆ ಚೆನ್ನೈಯಲ್ಲೇ 8,000 ಚರ್ಚ್ಗಳಿದೆ, ಚೆನ್ನೈ ಸಿಟಿಯಲ್ಲಿ ಮಾತ್ರ. ಆಮೇಲೆ ಹಲ್ಲೆಲೂಯಾ. ಹಂಗೆ ಎಫೆಸ ಸಭೆ ಒಂದು ಪಟ್ಟಣ, ಅಲ್ಲಿ ಬೇಜನ್ ಚರ್ಚ್ಗಳಿದೆ. ದೇವರು ಆ ಚರ್ಚ್ಗಳಿಗೆ ಯೋಹಾನನ ಮೂಲಕ ಸಂದೇಶವನ್ನ ತಗೊಂಡು ಹೋಗ್ತಾ ಇದ್ದಾನೆ. ಎಫೆಸ ಎಲ್ಲಿ ಬರ್ತಾ ಇದೆ ಅಂದ್ರೆ, ಎಫೆಸ ಪಟ್ಟಣ ಎಲ್ಲಿದೆ ಅಂದ್ರೆ ನಮ್ಮ ಪ್ರಪಂಚದಲ್ಲಿ. ಓದಿ ವಾಕ್ಯ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4ನೇ ವಚನ ಓದಿ. एक अध्याय प्रकाशित पुस्तक 4 वचन. आस्या सीमेयಲ್ಲಿರುವ 7 ಸಭೆಗಳಿಗೆ ಆಸ್ಯ ಸೀಮೆ. ಆಸ್ಯ ಸೀಮೆ ಅಂದ್ರೆ ಏಷ್ಯಾ ಖಂಡ, ಟರ್ಕಿ. ಟರ್ಕಿಯಲ್ಲಿ, ಟರ್ಕಿ ದೇಶದಲ್ಲಿ, ಈಗ ಮುಸ್ಲಿಂ ಕಂಟ್ರಿ, ಟರ್ಕಿ ದೇಶದಲ್ಲಿ ಈ ಎಫೆಸ ಪಟ್ಟಣ ಬರ್ತದೆ. ಎಲ್ಲಿ? ಟರ್ಕಿ. ಎಫೆಸ ಪಟ್ಟಣ ತುಂಬಾ ವಿಗ್ರಹ ಆರಾಧನೆಗಳ ಸ್ಥಳ, ತುಂಬಾನೇ ಮಾಟ ಮಂತ್ರ, ಬಹಳ ಕಟ್ಟುಪಾಡು, ತುಂಬಾ ಸಂಪ್ರದಾಯ. ಎಫೆಸ ಪಟ್ಟಣ ತುಂಬಾ ಪೂಜೆ ಪುರಸ್ಕಾರಗಳು, ಸಂಪ್ರದಾಯಗಳು, ಶಾಸ್ತ್ರಗಳು, ಮಂತ್ರಗಳು, ತಾಯಿತಗಳು, ಬಲಿ ಕೊಡೋದು, ತುಂಬಾನೇ ಬಹಳನೇ. ಎಫೆಸ ಪಟ್ಟಣ ಎಂತದ್ದು? ಎಫೆಸ ಎಲ್ಲಿರೋದು? ಎಫೆಸ ಟರ್ಕಿ ದೇಶದಲ್ಲಿ ಇರುವುದು. ಅಲ್ಲಿ ಟರ್ಕಿಯಲ್ಲಿದೆ, ಅದು ಒಂದು ದೊಡ್ಡ ಸಿಟಿ. ಅಲ್ಲಿ ಸಾವಿರಾರು ಸಭೆಗಳಿದೆ. ಆ ಸಾವಿರಾರು ಸಭೆಗಳಿಗೆ ಬರೀತಾ ಇದ್ದಾನೆ. ಏನಂತ ಬರೀತಾ ಇದ್ದಾನೆ ಅಂದ್ರೆ ಯೇಸು ಕ್ರಿಸ್ತನು. ಅದು ಮುಂದಕ್ಕೆ ನೋಡೋಣ. ಅದು ಆ ಸಭೆ ದೇವರ ಆಲೋಚನೆಯಲ್ಲಿರುವ ಸಭೆ. ಹಲ್ಲೆಲೂಯಾ. ಆ ಚರ್ಚಲ್ಲಿ, ಆ ಪಟ್ಟಣದಲ್ಲಿ ತುಂಬಾ ಮಾಟ ಮಂತ್ರ. ಅದು ಎಲ್ಲಿದೆ ಅಂದ್ರೆ ಎಫೆಸ ಗ್ರಂಥ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ ಪೂರ್ತಿ ಮನೆಯಲ್ಲಿ ಓದ್ಕೊಳ್ಳಿ. एफेस 19 अध्याय पूरा बाइबल में लिखा व्यवस्था
19 अध्याय पूरा पढ़ो एफेसा कैसे वाला एफेसा पಟ್ಟಣ ಎಂತದ್ದು एफेसा सिटी कैसे वाला ತುಂಬಾ ಮಾಟ ಬಂತು ಎಷ್ಟು 50,000 ಬೆಳ್ಳಿ ನಾಣ್ಯಗಳನ್ನೇ ಹಾಕಿ ಸುಟ್ಟಾಕರಂತೆ ಬುಕ್ಕುಗಳು ಮಾಟ ಮಂತ್ರ ಬುಕ್ಕುಗಳು ಅಲ್ಲಿಗೆ ನೋಡಿ ವಾಕ್ಯ ಓದಿ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ Thank you Jesus hallelujah thank you God thank you Lord thank you God thank you Jesus hallelujah hallelujah amen 19ನೇ ವಚನ 19 ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸುವವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ರದ್ದುಗೊಳಿಸಿ ಎಲ್ಲರ ಮುಂದೆ ಸುಟ್ಟುಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು. ಎಫೆಸ ಪಟ್ಟಣದಲ್ಲಿ ಎಫೆಸ ಪಟ್ಟಣದಲ್ಲಿ ತುಂಬಾ ಮಾಟ ಮಂತ್ರ, ಬಹಳ ಭಕ್ತಿ, ತುಂಬಾ ದೇವರು, ಬಹಳ ಪೂಜೆ ಪುರಸ್ಕಾರ, ಸಂಪ್ರದಾಯ ಶಾಸ್ತ್ರ, ಹಬ್ಬ ಬಹಳ ಪಾಲಿಸೋರು, ತುಂಬಾ ಕಟ್ಟುಪಾಡು ಕಟ್ಟುಬದ್ಧನ, ಬಹಳನೇ ವಿಗ್ರಹ ಆರಾಧನೆ, ಮನುಷ್ಯನ ಬಲಿಗೊಡೋದು, ಅಂತ ಒಂದು ಪಟ್ಟಣ. ಅಂತ ಪಟ್ಟಣದಲ್ಲಿ ಚರ್ಚ್ ಇದೆ. ಅವಾಗಲೇ ಯಾರ ಕಾಲದಲ್ಲಿ? ಅಪೋಸ್ತಲರ ಕಾಲದಲ್ಲಿ AD 95 ಅಲ್ಲಿ ಈ ಪ್ರಕಟಣೆ ಗ್ರಂಥವನ್ನ ಯೋಹಾನ ಬರೀತಾನೆ. ಕ್ರಿಸ್ತ ಶಕ 95ನೇ ವರ್ಷದಲ್ಲಿ ಈ ಗ್ರಂಥವನ್ನ ಬರೀತಾನೆ. ಆಮೇಲೆ AD 95 में इस पुस्तक प्रकाशित पुस्तक यूहन्ना लिखने के समय में प्रभु जाके 95 साल हो गया. ಯೇಸು ಕ್ರಿಸ್ತನ ಪರಲೋಕಕ್ಕೆ ಹೊರಟೋಗಿ 95 ವರ್ಷ ಆಗಿದೆ. ಆ ನಂತರ ಇದನ್ನ ಬರೀತಾನೆ. ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನೀನು ಎಫೆಸ ಸಭೆಯ ದೂತನಿಗೆ ಬರೆ. ಇವತ್ತು ಕೂಡ ಪ್ರತಿ ಚರ್ಚೆಗಿರೋ ಪಾಸ್ಟರ್ ಒಂದು ದೂತನಿಗೆ ಸಮಾನ. ಒಳ್ಳೆ ಪಾಸ್ಟರ್ ಯಾರಿಗೆ ಸಮಾನ? ದೂತನಿಗೆ ಸಮಾನ. ದೂತನ ಕೆಲಸ ಏನು? ಸಂದೇಶವನ್ನ ತಗೊಂಡ್ಬರೋದು, ಮೆಸೆಂಜರ್. ನೋಡಲಿ, ಸಭೆಯ ದೂತನಿಗೆ ಬರೆ. ರೆಕ್ಕೆಗಳಿಕೊಂಡು ವೈಟ್ ಹಾಕಿ, ವೈಟ್ ಬಟ್ಟೆ ಹಾಕೊಂಡು ಹಿಂಗಂತ ಇರೋರು ಮಾತ್ರ ದೂತರಲ್ಲ. ಬೈಬಲ್ 3 ವೆರೈಟಿ ದೂತನ ಕುರಿತು ಬರೀತೇನೆ. ಬಿದ್ದೋಗಿರೋ ದೇವದೂತರು, ದೇವರ ದೇವದೂತರು, ಬೋಧಕರನ್ನ ಸೇವಕರನ್ನ ದೇವದೂತರು ಅಂತಾರೆ. ಇನ್ನೂ ಒಂದು ದೂತರು ಇದ್ದಾರೆ. ರಾಜರ ಕಾಲದಲ್ಲಿ ಒಂದು ರಾಜನ ಹತ್ರ ಇನ್ನೊಂದು ರಾಜನ ಹತ್ರ ಸಂದೇಶವನ್ನ ಲೆಟರ್ನ ತಗೊಂಡು ಹೋಗ್ಕೊಡೋದೆ ದೂತನಂತ ಇದೆ. ಬೈಬಲಲ್ಲಿ ಇದೆ. 4 ವೆರೈಟಿ ದೂತರಿದ್ದಾರೆ. ಇಲ್ಲಿರೋ ದೂತನು ಯಾರಂದ್ರೆ ಪಾಸ್ಟರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಚರ್ಚ್ ಪಾಸ್ಟರ್ಗೆ ಹೇಳು ಏನಂತ ಹೇಳ್ತಾರೆ ನೋಡಿ. ಕಂಟಿನ್ಯೂ ಮಾಡಮ್ಮ. ಈ ರೀತಿಯಾಗಿ ಕರ್ತನ ವಾಕ್ಯವು ಅಲ್ಲ, 2ನೇ ವಚನ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನ. ಹಾಗಾಗಿ ಎಫೆಸ ಪಟ್ಟಣ ಎಂತದ್ದು? 50,000 ಬೆಳ್ಳಿ ಅಂದ್ರೆ ಎಷ್ಟು? ಈ ಕಡೆ ತಲೆ 50,000 ಬೆಳ್ಳಿ ಅಂದ್ರೆ ಎಷ್ಟು? 33 ಬೆಳ್ಳಿ ನಾಣ್ಯಗಳಿಗೆ ಯೇಸು ಕ್ರಿಸ್ತನ ಮಾರ್ಬಿಟ್ಟು ಯೂದ ಎಕರೆ ಗಟ್ಟಲೆ ಜಮೀನ್ ತಕೊಂಡಂತೆ. ಎಕರೆ ಗಟ್ಟಲೆ 50,000 ಬೆಳ್ಳಿ ಅಂದ್ರೆ ನೋಡ್ಕೊಳ್ಳಿ. ಬುಕ್ಗಳಿಗೆ ಅಷ್ಟು ಕಾಸ್ಟ್ಲಿ ಆಗಿದೆ. ಇನ್ನು ಎಷ್ಟು ಜನ ಮಾಟ ಮಂತ್ರ ಮಾಡೋರು ಆ ಪಟ್ಟಣದಲ್ಲಿ, ಎಫೆಸ ಪಟ್ಟಣದಲ್ಲಿ? ನೀವು ಅವಾಗ ಕೌಂಟ್ ಮಾಡ್ಕೊಳ್ಳಿ. 2ನೇ ವಚನ ಓದೋಣ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು, ಒಂದು ನಿಮಿಷ, ಸಭೆಗೆ ಬರೀತಾನೆ ಇದು. ನೀನು ಸಭೆಗೆ ಅನ್ಕೋಬೇಡ, ಚರ್ಚ್ಗೆ. ಚರ್ಚ್ ಅಂದ್ರೆ ಯಾರು? ಬೈಬಲ್ ಪ್ರಕಾರ ಆತ್ಮೀಕವಾಗಿ, ಸ್ಪಿರಿಚುವಲ್ ಆಗಿ ಮೀನಿಂಗು ನಾವು. ನಮ್ಮನ್ನ ಏನಂತ ಇದ್ದಾನೆ? ಸಭೆಯನ್ನು ಏನಂತ ಇದ್ದಾನೆ? ವಿಶ್ವಾಸಿಗಳನ್ನ ಏನಂತ ಇದ್ದಾನೆ? ಏನಂತ ಬರೀತಾ ಇದ್ದಾನೆ? ನಿನ್ನ ತಾಳ್ಮೆಯನ್ನ, ನಿನ್ನ ಕೃತ್ಯಗಳನ್ನ, ನಿನ್ನ ಕಾರ್ಯಗಳನ್ನ, ನಿನ್ನ ಪ್ರಾರ್ಥನೆಗಳನ್ನ, ನಿನ್ನ ಸೇವೆಯನ್ನ, ನಿನ್ನ ದಾಹವನ್ನ, ನಿನ್ನ ತಾಳ್ಮೆಯನ್ನ ನೀ ಸಹಿಸಿಕೊಂಡಿರೋದು ಬಲ್ಲೆ. ನಿನ್ನ ಅಪೋಸ್ತಲರು ಅಲ್ಲದೆ ಇದ್ರೂ ಡೂಪ್ಲಿಕೇಟ್ ಅಪೋಸ್ತಲರನ್ನ, ಸುಳ್ಳು ಅಪೋಸ್ತಲರನ್ನ ನೀನು ಕಂಡುಹಿಡಿದು ಅವರನ್ನ ನೀನು ಅಪೋಸ್ತಲರಲ್ಲ ಅಂತ ಹೇಳ್ತೀಯ. ಅಷ್ಟು ಹುಷಾರಾಗಿದ್ರಂತೆ ಎಫೆಸ ಸಭೆಯವರು. ಯಾರನ್ನ ಡೂಪ್ಲಿಕೇಟ್ ಅಪೋಸ್ತಲರು, ಸೇವಕರು ಬಂದ್ರೆ
ನೀನ್ ದೇವರು ಕಳಿಸಿರೋ ಸೇವಕರಲ್ಲ ಹೇಳ್ಬಿಡ್ತಾ ಇದ್ದಾರೆ. ಇವತ್ತಿನ ವಿಶ್ವಾಸಗಳು ಹೆಂಗಿದ್ದಾರೆ? ಒಳ್ಳೆ ಪಾಸ್ನ ಕೆಟ್ಟ ಪಾಸ್ ಅಂತಾರೆ, ಕೆಟ್ಟ ಬೋಧಕನ ಒಳ್ಳೆ ಬೋಧಕರು ಅಂತಾರೆ. ಆಮೇನ್, ಹಲ್ಲೆಲೂಯಾ. ಒಳ್ಳೆ ಬೋಧಕರು ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಮನೆ ಒಂದು ದೇಶದಲ್ಲಿ ಒಬ್ಬ ಮನುಷ್ಯ ನಾವೆಯನ್ನು ಕಟ್ಬಿಟ್ಟು ದೇವರು ನನ್ನ ಹತ್ರ ಹೇಳಿದರೆ, ಹೆಂಗೆ ನೋವಿನ ಕಾಲದಲ್ಲಿ ನಾವೆಯನ್ನು ಕಟ್ಟೋದಕ್ಕೆ ಹೇಳಿದ ದೋಣಿಯನ್ನ, ಶಿಪ್ಪನ್ನ. ಈಗ ನನಗೂ ಕೂಡ ಹೇಳಿದ್ದೇನೆ, ಒಂದು ಪ್ರಳಯ ಬರ್ತದೆ. ಅದು ಡಿಸೆಂಬರ್ 25, 2025 ಆಗುತ್ತೆ. ಜನವರಿ 25, ಡಿಸೆಂಬರ್ 25ನೇ ತಾರೀಕು ಆ ಪ್ರಳಯ ಬರ್ತದೆ. ನಾವು ತಪ್ಪಿಸ್ಕೊಬೇಕಾದ್ರೆ ಈ ದೋಣಿಯಲ್ಲಿ ಹತ್ಕೊಬೇಕು. ಆಗ ಬಹಳ ಮಂದಿ ಫಾಲೋವರ್ಸ್ ಅವರಿಗೆ ಬಂದರು. ಬಹಳ ಮಂದಿ ಅವರಿಗೆ ಫಂಡ್ ಕೂಡ ಕೊಟ್ಟರು. ಬಹಳ ಮಂದಿ ಅವರಿಗೆ ಕಾಣಿಕೆಗಳನ್ನ ಕೊಟ್ಟರು. ತುಂಬಾ ಜನ ಫಾಲೋವರ್ಸ್ ಆಗೋದ್ರು. ಡಿಸೆಂಬರ್ 25 ಬಂತು. ಅವತ್ತೆಲ್ಲ ಕ್ರಿಸ್ಮಸ್ ಎಲ್ಲ ಆಗಿ ಒಂದು 2 ತಿಂಗಳಾಗಿದೆಯಾ? 2 ತಿಂಗಳು ಕೂಡ ಆಗಿಲ್ಲ. ಮಾಮೂಲಿ ಏನು ಆಗಿಲ್ಲ, ಜಲಪ್ರಳಯ ಏನು ಬಂದಿಲ್ಲ, ಮಳೆನೂ ಬಂದಿಲ್ಲ. ಇವ್ನು ಹೇಳಿದ್ದು ದೋಣಿ ಕಟ್ಟಿದ್ದೆಲ್ಲ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದ್ದ, ಫೇಸ್ಬುಕ್ ಅಲ್ಲಿ ಬಿಡ್ತಾ ಇದ್ದ, ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದ. ಹೆಂಗ್ ಕಟ್ತಾ ಇದಾರೆ, ಏನ್ ಮಾತಾಡಿದ್ರು, ನನಗೆ ದೇವ್ರು ಹಿಂಗೆ ಹೇಳಿದಾರೆ, ಹಂಗೆ ಹೇಳಿದಾರೆ, ಏನೇನೋ ಎಲ್ಲ ಹೇಳ್ದ. ಡಿಸೆಂಬರ್ 25 ಬಂತು, ಪ್ರಳಯನೇ ಬಂದಿಲ್ಲ, ಮಳೆನೂ ಬಂದಿಲ್ಲ. ಅವತ್ತು ಮಳೆನೇ ಇಲ್ಲ. ಕಡೆಗೆ ಏನ್ ಮಾಡ್ದೆ ಗೊತ್ತಾ? ಅಮ್ಯಾನ್ ಏನಂದ್ಬಿಟ್ಟೆ ಗೊತ್ತಾ? ನಾನು ತುಂಬಾ ಕಠಿಣವಾಗಿ ಉಪವಾಸ ಮಾಡಿದೆ, ಪ್ರೇಯರ್ ಮಾಡಿದೆ. ದೇವರು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟ. ಸುಳ್ಳು ಅವನು ಹೇಳಿದ್ದು ಸುಳ್ಳು. ಹಂಗೆ ಹೇಳಲ್ಲ. ಏನ್ ತಿರ್ಗಾ ನಾವೇ ಕಟ್ಟಾಗಿ ಹೇಳ್ತಾನೆ ದೇವರು. ಅವ್ನು ಸುಳ್ಳನ್ನ ಮುಚ್ಕೊಳ್ಳೋದಕ್ಕೆ ದೇವರು ಕ್ಯಾನ್ಸಲ್ ಮಾಡ್ಬಿಟ್ಟ. ನಾವೇ ಕಟ್ಟೋದನ್ನ ಇಲ್ಲಿ ದೇವರು ಬರೀತಾ ಇದ್ದ. ಹಂಗೆ ನೋಡಿ, ಅವನಿಗೆ ಎಷ್ಟೋ ಫಾಲೋವರ್ಸ್ ಬಂದ್ಬಿಟ್ರು. ತುಂಬಾ ಜನ ಹಿಂಬಾಲಕರು, ಬಿಲೀವರ್ಸ್ ಅವನ ಹಿಂದೆ ಬಿದ್ಬಿಟ್ರು. ಹೌದೇನು, ಅಯ್ಯೋ ನಾವು ತಪ್ಪಿಸ್ಕೊಳ್ಳೋಣ, ಈ ಪಾಸ್ಟ್ ಹೇಳೋದು ನಿಜ, ಈ ಸೇವಕರು ಪ್ರವಾದಿ ಅಂತೆ, ಪ್ರಾಫಿಟ್, ಆಮೇಲೆ ಭವಿಷ್ಯತ್ ಪ್ರವಾದಿ ಅಂತೆ ಅಂತ ಹೇಳ್ಕೊಂಡಿದ್ದ. ಈಗಲಿದ್ದಾನೆ. ಇವಾಗ ಒಳ್ಳೆ ಬೆಂಚ್ ಕಾರ್ ತಗೊಂಡು ಜನಕ್ಕೆ ಕೊಟ್ಟಿರೋ ಕಾಣಿಕೆಯಲ್ಲಿ, ಆಫರಿಂಗ್ ಅಲ್ಲಿ, ಕೊಟ್ಟಿರೋ ಡೊನೇಷನ್ ಅಲ್ಲಿ ಮಸ್ತಾಗಿ ಲಕ್ಸುರಿ ಆಗಿ ಓಡಾಡ್ತಾರೆ. ಜನರಿಗೆ ವಾಕ್ಯ ಅರಿವಿಲ್ಲ, ಬೈಬಲ್ ಓದಲ್ಲ. ನೋಡಿ, ಈ ಎಫೆಸ ಸಭೆಯವರು ಎಂತವ್ರಂತೆ, ಯಾರನ್ನ ಡೂಪ್ಲಿಕೇಟ್ ಪಾಸ್ಟ್ ಆಗಲಿ, ಡೂಪ್ಲಿಕೇಟ್ ಅಪೋಸ್ತಲ್ ಆಗಲಿ ಹೋದ್ರೆ ನೀನ್ ದೇವ್ರು ಕರೆದಿರೋನಲ್ಲ ಅಂದಿದ್ದಾರೆ. ನೀನು ನಿನ್ನ ದೇವ್ರು ಕರೆದಿಲ್ಲ. ಹಲ್ಲೆಲೂಯಾ. ಅವ್ರು ಕಂಡಿದ್ದು ಬಿಟ್ಟಿದ್ದಾರೆ. ಅದೇ ಮುಂದಕ್ಕೆ ನೋಡ್ಕೊಳ್ಳಿ. ನೀನು ದುಷ್ಟರನ್ನು ಸಹಿಸಲಾರಿ ಅಪೋಸ್ತಲರಲ್ಲದಿದ್ದರೂ ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡು. ನೋಡಿ, ಈ ಚರ್ಚವರಿಗೆ ಎಂತ ಬುದ್ಧಿ ಇದೆ, ಎಷ್ಟು ಜ್ಞಾನದಲ್ಲಿ, ವಾಕ್ಯದಲ್ಲಿ, ಆತ್ಮದಲ್ಲಿ, ಅಭಿಷೇಕದಲ್ಲಿ ಬೆಳೆದಿದ್ದಾರೆ ನೋಡಿ. ಕೇಳ್ತಾ ಇದ್ದೀರಾ? ಓದಿ 2 ಕೊರಿಂಥ 10:13-14 ಓದಿ. ಫಾಸ್ಟ್ ಓದಿ. ಅಪೊಸ್ತಲರ ಕೃತ್ಯ 2 Corinthians chapter 10 13-14. ಬೇಗ. ನಾವಾದರೂ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೆರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಈ ಮೆರೆಯೊಳಗಿದ್ದು ನಿಮ್ಮ ಪಾರ್ಯಂತರಕ್ಕೂ ಬಂದಿದ್ದೇವೆ. 2 ಕೊರಿಂಥ 10:13-14. ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇತರರಿಗಿಂತ ಮೊದಲು ನಿಮ್ಮ ಬಳಿಗೆ ಬಂದದ್ದರಿಂದ ನಿಮ್ಮ ಮೇಲೆ ಅಧಿಕಾರವಿಲ್ಲದವರಂತೆ ಮೆರೆಯನ್ನು ಅತಿಕ್ರಮಿಸಿದವರಲ್ಲ. ನಾವು ಮೆರೆ ತಪ್ಪಿ ಮತ್ತೊಬ್ಬರ ಪ್ರಯಾಸದ ಫಲವನ್ನು ತಕ್ಕೊಂಡು ಇವು ನಮ್ಮವು ಎಂದು ಇಟ್ಟವರಲ್ಲ. ಇದು ನಿಜವಾದ ಅಪೊಸ್ತಲರ ಕ್ವಾಲಿಟಿ. ನಿಜವಾದ ಅಪೊಸ್ತಲರಿಗೆ ಬೇರೆಯವ್ರನ್ನ ಹಾಕೊಳ್ಳಲ್ಲ, ಬೇರೆ ಕಡೆ ಸುವಾರ್ತೆ ಸಾರಲ್ಲ, ಅವ್ರ ಹಣಕ್ಕೆ ವಾಕ್ಯ ಹೇಳಲ್ಲ, ದುಡ್ಡಿಗೆ ಸೇವೆ ಮಾಡಲ್ಲ, ಅವ್ರು ಸೊತ್ತು ಮಾಡ್ಕೊಳ್ಳಲ್ಲ, ಆಸ್ತಿ ಮಾಡ್ಕೊಳ್ಳಲ್ಲ. ಅವರು ಸೇವೆ ಮಾಡ್ತಾ ಸಭೆಗಳನ್ನ ಸ್ಥಾಪಿಸ್ತಾ ಮುಂದೆ ಹೋಗ್ಬಿಡ್ತಾರೆ. ಬನ್ನಿ ವಾಪಸ್ ಎಫೆಸ ಸಭೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. ಪ್ರಕಟಣೆ ಗ್ರಂಥ ಬನ್ನಿ, ಎಫೆಸ ವಾಪಸ್
ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯಕ್ಕೆ ವಾಪಸ್ ಬಮ್ಮ. ನೀನು ತಾಳ್ಮೆಯುಳ್ಳವನಾಗಿ ಏನಂತ ಹೇಳ್ತಾ ಇದ್ದಾನೆ ದೇವರ ಆ ಸಭೆಯವರಿಗೆ, ನೀವು ತಾಳ್ಮೆ ಉಳ್ಳವರು. ನನ್ನ ಹೆಸರಿನ ನಿಮಿತ್ತ ಹಾ. ಬಾಧೆಯನ್ನು ಹಾ. ಸಹಿಸಿಕೊಂಡು ಹಾ. ಬೇಸರಗೊಳ್ಳಲಿಲ್ಲ. ನೋಡಿ ಈ ಚರ್ಚೆಯಲ್ಲಿ ಎಂತವರು? ತಾಳ್ಮೆ ಉಳ್ಳವರು, ಬೇಸರಗೊಳ್ಳಲ್ಲ. ಉಪದ್ರವದಲ್ಲಿ ಪ್ರೇಯರ್ ಬಿಟ್ಟಿಲ್ಲ, ಸಭೆ ಬಿಟ್ಟಿಲ್ಲ, ಆಲಯ ಬಿಟ್ಟಿಲ್ಲ. ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ, ಬಾಧೆಗಳಲ್ಲಿ, ದುಃಖಗಳಲ್ಲಿ, ಉಪದ್ರವಗಳಲ್ಲಿ ಇವರು ಎಂತವರಾಗಿದ್ದಾರೆ? ನಂಬಿಗಸ್ತರಾಗಿದ್ದಾರೆ. ನೀನೇಗಿರಬೇಕು. ಆತ್ಮಿಕ ಜೀವನದಲ್ಲಿ ಹೋರಾಟ ಬರ್ತೈತೆ, ಸಮಸ್ಯೆಗಳು ಬರ್ತೈತೆ, ಶೋಧನೆಗಳು ಬರ್ತೈತೆ. ಕೇಳ್ತಾ ಇದ್ದೀನಿ, ಆಮೇಲಿಲ್ಲ ಶೋಧನೆಗಳು ಬರ್ತೈತೆ ಅಂದ್ರೆ ಬರಬಾರ್ದ? ಪ್ರಾಬ್ಲಮ್ ಬರಬಾರ್ದ? ನಯ್ಯನ ಆಯ್ಗ ಆನೆ ತು ಒರಿಜಿನಲ್, ನೈ ತು ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಬರಬೇಕು. ನಮ್ಗೆ ಆ ತರ ಪ್ರಾಬ್ಲಮ್ಸ್ ಬಂದ್ರೆ ಫಿಸಿಕಲಿ ಬರಬೇಕು, ಸ್ಪಿರಿಚುವಲಿ ಬರಬೇಕು, ಆತ್ಮಿಕವಾಗಿ ಪ್ರಾಬ್ಲಮ್ ಬರಬೇಕು, ಶಾರೀರಿಕವಾಗಿ ಪ್ರಾಬ್ಲಮ್ ಬರಬೇಕು. ಅವಾಗಲೇ ನಮ್ಗೆ ನಾವು ಗಟ್ಟಿ ಆಗೋದು, ನಾವು ನಂಬಿಗಸ್ತರಾಗೋದು. ಬಾಧೆಗಳಲ್ಲಿ ಕೂಡ, ಹಿಂಸೆಗಳಲ್ಲಿ ಕೂಡ ತಾಳ್ಕೊಂಡು ದೇವರನ್ನ ಸ್ತೋತ್ರ ಮಾಡ್ತಾ, ಸ್ತುತಿ ಮಾಡ್ತಾ, ಆಲಯಕ್ಕೆ ಹೋಗ್ತಾ, ಪ್ರೇಯರ್ ಮಾಡ್ತಾ, ದೇವರನ್ನ ಕೊಂಡಾಡ್ತಾ ಘನಪಡಿಸ್ತಾ ಇದ್ದಾರೆ ಇವರು. ಆಮೇಲೆ ಇದೆಲ್ಲ ನನಗೆ ಗೊತ್ತು, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೋಡು, ಈ ಸಭೆಯನ್ನ ಹೊಗಳಿದ ಏನಂತ ಹೊಗಳಿದ? ನೀನು ಒಳ್ಳೆ ಕೃತ್ಯಗಳನ್ನ ಮಾಡ್ತೀಯ, ನನಗೆ ಗೊತ್ತು. ತಾಳ್ಮೆ ಇದೆಯಾ, ನನಗೆ ಗೊತ್ತು. ತಾಳ್ಮೆಯನ್ನ ಸಹಿಸ್ಕೊಂಡಿದ್ಯಾ, ನನಗೆ ಗೊತ್ತು. ತಾಳ್ಮೆಯನ್ನ ಬಿಟ್ಟಿಲ್ಲ, ನನಗೆ ಗೊತ್ತು. ಮನುಷ್ಯರನ್ನ ಸಹಿಸ್ಕೊಂಡಿದ್ಯಾ, ನನಗೆ ಗೊತ್ತು. ಸುಳ್ಳು ಅಪೋಸರನ್ನ ಕಂಡುಹಿಡಿದ್ಯಾ, ನನಗೆ ಗೊತ್ತು. ಬಾಧೆಗಳನ್ನ ನೀನು ಸಹಿಸ್ಕೊಂಡಿದ್ಯಾ, ನನಗೆ ಗೊತ್ತು. ಬೇಸರಗೊಳ್ಳಿಲ್ಲ, ನನಗೆ ಗೊತ್ತು. ಆದ್ರೂ ಕೂಡ ಇಷ್ಟು ಒಳ್ಳೆಯದಿರೋ ನಿನ್ನ ಹತ್ರ ಒಂದು ತಪ್ಪಿದೆ. ಏನ ತಪ್ಪಂದ್ರೆ, ಆರಂಭದಲ್ಲಿ ನೀನು ನನ್ನನ್ನ ಪ್ರೀತಿಸ್ತಾ ಇದ್ದಲ್ಲ, ಆರಂಭದಲ್ಲಿ ನೀನು ನನ್ನ ಮೇಲೆ ಮಮತೆ ಇಟ್ಟಿದೆಯಲ್ಲ, ಆರಂಭದಲ್ಲಿ ನಿನಗಿದ್ದಂತ ಪ್ರಾರ್ಥನೆ, ಆರಂಭದಲ್ಲಿ ನಿನ್ನಿದ್ದಂತ ಸೇವೆ ಮನೋಭಾವ, ಆರಂಭದಲ್ಲಿ ನೀನು ನನಗೆ ಗೌರವಿಸಿದಂಥದ್ದು, ನೀನು ಸುಖವಾಗಿರುವಾಗ, ಆಶೀರ್ವಾದದಲ್ಲಿರುವಾಗ, ಸಮಾಧಾನವಾಗಿರುವಾಗ ಇಲ್ಲ. ಇವತ್ತು ನಿನಗೇನು ಹೇಳ್ತಾ ಇದ್ದಾರೆ ಈ ವಾಕ್ಯದ ಮೂಲಕ ದೇವರು? ಈ ಸಂದೇಶದ ಮೂಲಕ ಈ ವಾಕ್ಯವನ್ನ ಕೇಳ್ತಾ ಇರೋ ನಿನಗೇನು ಹೇಳ್ತಾ ಇದ್ದಾರೆ? ನೀನು ಆ ತರ ಏನಾದ್ರು ದೇವರ ಪ್ರೀತಿಯಿಂದ ತಪ್ಪಿ ಹೋಗಿದ್ಯಾ? ಮೊದಲಿದ್ದಂತ ಭಯಭಕ್ತಿಯಲ್ಲಿ ಕಡಿಮೆ ಆಗಿದೆಯಾ? ಮೊದಲಿದ್ದಂತ ಪ್ರಾರ್ಥನೆಯಲ್ಲಿ ಕಡಿಮೆ ಆಗಿದೆಯಾ? ಮೊದಲಿದ್ದಂತ ವಾಕ್ಯ, ಉಪದೇಶ, ಬೈಬಲ್, ಸೇವೆ ಕಡಿಮೆ ಆಗಿದೆಯಾ? ಆಮೇಲೆ ಏಕಾಂತ ಪ್ರಾರ್ಥನೆ ಇಲ್ವಾ? ಪ್ರೀತಿ ಕಡಿಮೆ ಆಗಿದೆ ನಿಮಗೆ ಅಂತ. ಆಮೇಲೆ ಮೊದಲು ಯಾಕಂದ್ರೆ ಅವರು ದೇವ್ರ ಬಗ್ಗೆ ಹೇಳ್ತಾ ಇದ್ದೆ, ದೇವ್ರನ್ನ ಮಹಿಮೆ ಪಡಿಸ್ತಾರೆ, ಧೈರ್ಯ ಕೊಡ್ತಾ ಇದ್ದಾರೆ, ಅದನ್ನ ಬಿಟ್ಬಿಟ್ಟಿದ್ಯಾ? ಸೇವೆ ಮಾಡೋದು ಬಿಟ್ಟಿದ್ಯಾ? ಅದರ ಅರ್ಥ ಏನಂದ್ರೆ ನಿಮಗೆ ದೇವರ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಮೊದಲು ದೇವರು, ಆಲಯ, ಯಾರನ್ನ ಕೆಟ್ಟು, ಯಾರನ್ನ ಕಷ್ಟದಲ್ಲಿದ್ರೆ ಸಹಾಯ ಮಾಡೋಣ, ಯಾರಿಗೋಸ್ಕರ ಪ್ರೇಯರ್ ಮಾಡೋಣ. ಈಗ ಪ್ರೇಯರ್ ಕೂಡ ಮಾಡಲ್ಲ, ಯಾರಿಗೋಸ್ಕರ. ಅದು ಏನನ್ನ ಸೂಚಿಸ್ತದೆ ಅಂದ್ರೆ ಪ್ರೀತಿ ಕಡಿಮೆ ಆಗಿದೆ. ಏನ್ ಕಡಿಮೆ ಆಗಿದೆ? ಪ್ರೀತಿ ಕಡಿಮೆ ಆಗಿದೆ. ದೇವರ ವಾಕ್ಯಕ್ಕೆ ಹೃದಯನ ಮುಚ್ಕೋಬೇಡಿ. ಆಮೇಲೆ ಏನು ಅಂದ್ರೆ ಕೇರ್ಲೆಸ್ ಆಗಿ ಕೇಳೋದನ್ನೇ ಹಾರ್ಟ್ ಅನ್ನ ಕ್ಲೋಸ್ ಮಾಡ್ಕೊಳ್ಳೋದು. ಕಣ್ಣಮ್ಮ ಕೇಳಬೇಡಿ ದೇವ್ರ ವಾಕ್ಯನ. ಏನು ಹೇಳ್ತಾ ಇದ್ದಾರೆ ಬಿಡು, ಪಾಸ್ಟರ್ ಅವ್ರಿಗೇನು ಅನ್ಕೋಬೇಡ. ಮೊದಲಿಗಿಂತ ಪ್ರೇಯರ್ ಕಡಿಮೆ ಮಾಡಿದ್ಯಾ? ಚರ್ಚ್ಗೆ ಲೇಟಾಗಿ ಬರ್ತೀಯಾ? ಲೇಟಾಗಿ ಎದ್ದೇಳ್ತೀಯಾ? ಪ್ರೀತಿ ಕಡಿಮೆ ಆಗಿದೆ. ಬೈಬಲ್ ಓದಲ್ವಾ? ಪ್ರೀತಿ ಕಡಿಮೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಹೌದು, ದೇವರ ಹತ್ರ ಮಾತಾಡಲ್ವಾ? ಕಡಿಮೆ ಆಗಿದೆ ನಿಮಗೆ ಪ್ರೀತಿ. ದೇವ್ರ ಪ್ರೇಯರ್ ಮಾಡಲ್ವಾ? ಪ್ರೀತಿ ಕಡಿಮೆ ಆಗಿದೆ. ಸ್ವಲ್ಪ ಪ್ರೇಯರ್ ಮಾಡ್ತೀಯಾ? ಬರೀ ಕುಟುಂಬ ಪ್ರೇಯರ್ ಮಾತ್ರ ಮಾಡ್ತೀಯಾ? ಪ್ರೀತಿ ಕಡಿಮೆ ಆಗಿದೆ. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ಅದಕ್ಕೆ ಸಮಾನವಾಗಿರೋ ಇನ್ನೊಂದು ಆಜ್ಞೆ ಇದೆ. ಆ ಆಜ್ಞೆ ಏನಂದ್ರೆ, ಏನ್ ಹೇಳಿ? ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸ. ಹೇಳಿದ್ದಲ್ಲ ನಾನು, ಸೇಮ್ ಅದಕ್ಕೆ ಸಮಾನ.
ಅದು ಮಾಡಿದ್ರೆ ಒಂದೇ, ಇದು ಮಾಡಿದ್ರೆ ಒಂದೇ. ನಿನ್ನ ನೆರೆಯವನನ್ನ ಪ್ರೀತಿಸಿದ್ರೆ ದೇವರನ್ನ ಪ್ರೀತಿಸ್ತಾನೆ. ದೇವರನ್ನ ಕರೆಕ್ಟಾಗಿ ನೀನು ಪ್ರೀತಿಸಿದ್ರೆ ಎಲ್ಲಾನು ಪ್ರೀತಿಸಿದೆ, ನೆರೆವನೇ ನೇಬರ್ಸ್. ಆಮೇಲೆ ಪೇತ್ರನ ದೇವರು ಕೇಳ್ತಾನೆ, ಯೇಸು ಸ್ವಾಮಿ, ಪೇತ್ರ ನೀನು ನನ್ನನ್ನು ಪ್ರೀತಿಸ್ತೀಯಾ? ಸಿಮೋನ್ ಪುತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯಾ? ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೀನಿ. 3 ಸಾರಿ ಕೇಳ್ತಾನೆ. पत्रोस को प्रभु 3 बार पूछ रहे, आमीन, तू मेरे को प्यार करते, तू मेरे को प्यार करते, तू मेरा ऊपर प्यार रखा, ನನ್ನ ಮೇಲೆ ಪ್ರೀತಿ ಇಟ್ಟಿದೀಯಾ, ನನ್ನ ಮೇಲೆ ಮಮತೆ ಇಟ್ಟಿದೀಯಾ, ನನ್ನನ್ನು ಪ್ರೀತಿಸ್ತೀಯಾ? ಇವತ್ತು ನಿನ್ನನ್ನು ಕೇಳ್ತಾ ಇಲ್ವಾ? ಎಲ್ಲಿದೆ ವಾಕ್ಯ? ಯಾವ ಅಧ್ಯಾಯದಲ್ಲಿದೆ? ಪೇತ್ರನ ಯೇಸು ಸ್ವಾಮಿ ಕೇಳ್ತಾನೆ, ನೀನು ನನ್ನನ್ನು ಪ್ರೀತಿಸಿ. ಎಲ್ಲಿದೆ? ಯೋಹಾನ ग्रंथ 21ನೇ अध्याय, यूहन्ना 21 अध्याय में आते 3 बार पूछ रहे, 3 सारी ಕೇಳ್ತಾನೆ, ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯಾ? ಆಮೆನ್, ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಕೇಳ್ತಾ ಇದ್ದಾನಲ್ಲ. ಎಫೆಸಸ್ ಸಭೆನ ಅವತ್ತು ಕೇಳಿದಂತೆ ಇವತ್ತು ನಿನ್ನನ್ನು ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ನನ್ನನ್ನು ಪ್ರೀತಿಸ್ತೀಯಾ? ನನ್ನ ಸಭೆಯನ್ನ ಪ್ರೀತಿಸ್ತೀಯಾ? ನನ್ನ ಜನರನ್ನ ಪ್ರೀತಿಸ್ತೀಯಾ? ನನ್ನ ಕುರಿಗಳನ್ನ ಪ್ರೀತಿಸ್ತೀಯಾ? ಸಭೆಯವರನ್ನ ಪ್ರೀತಿಸ್ತೀಯಾ? ಮನೆಯವರನ್ನ ಪ್ರೀತಿಸ್ತೀಯಾ? ಪ್ರೀತಿ ಇಲ್ಲಂದ್ರೆ ನಿಮಗೆ ಜನಗಳ ಮೇಲೆ ಪ್ರೀತಿ ಕಡಿಮೆ ಆದ್ರೂ ಕೂಡ ದೇವರ ಮೇಲೆ ಕಡಿಮೆ ಆಗುತ್ತೆ. ಹಲ್ಲೆಲೂಯಾ. ಒಂದು ವಾಕ್ಯ ಇದೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಯಾರನ್ನ? ದೇವರನ್ನ ಪ್ರೀತಿಸಬೇಕು. ಅದಕ್ಕೆ ಸಮಾನವಾಗಿ ಇನ್ನೊಂದು ಆಜ್ಞೆ ಇದೆ. ಏನದಂದ್ರೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಿ. ಎರಡು ಒಂದೇ. ನಾನು ಹೇಳಿದ ವಾಕ್ಯ ಅರ್ಥ. ನೀನು ದೇವರನ್ನ ಪ್ರೀತಿ ಮಾಡಿದ್ರೆ ಜನಗಳನ್ನ ಮಾಡ್ತೀವಿ, ಜನಗಳನ್ನ ಪ್ರೀತಿ ಮಾಡಿದ್ರೆ ದೇವರನ್ನು ಪ್ರೀತಿ ಮಾಡ್ತೀಯ ಅಂತ ಅರ್ಥ. ಆಮೆನ್, ಹಲ್ಲೆಲೂಯಾ. ನೀನು ಜನಗಳನ್ನ ಪ್ರೀತಿಸ್ತೀರಾ, ದೇವರನ್ನ ಪ್ರೀತಿಸ್ತೀನಿ ಅಂದ್ರೆ ದೇವರನ್ನು ಪ್ರೀತಿ ಮಾಡಕ್ಕಾಗಲ್ಲ. ನೀನು ಕಾಣೋ ಮನುಷ್ಯನೇ ಪ್ರೀತಿ ಮಾಡಲ್ಲ, ಕಾಣದೇ ಇರೋ ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ಫಸ್ಟ್ ಯೋಹಾನ 1 ಯೋಹಾನದಲ್ಲಿ ದೇವರು ಬರೀತಾರೆ. ಕಾಣೋ ಮನುಷ್ಯನೇ ನೀನು ಪ್ರೀತಿ ಮಾಡ್ತಾ ಇಲ್ಲ, ಕಾಣದೇ ಇರೋ ದೇವರನ್ನ ನೀನು ಹೆಂಗೆ ಪ್ರೀತಿಸ್ತೀಯ? ನೋಡಿ, ಈ ಸಭೆಯಲ್ಲಿ ಮೇನ್, ಈ ವಾಕ್ಯದಲ್ಲಿ ಇದೆ ಮೇನ್ ಪಾಯಿಂಟ್, ಪ್ರೀತಿ. ಈ ಸಭೆಗೆ ಬರೆಯುವಾಗ ಪ್ರೀತಿ ಬಗ್ಗೆ ಬರೀತಾ ಇದ್ದಾರೆ. ಪ್ಯಾರ್ ಕ ವಿಷಯ में बात कर रहे. ನೀನು ಜನಗಳನ್ನ ಪ್ರೀತಿಸು, ನಿನ್ನ ಅಕ್ಕಪಕ್ಕದವರನ್ನ ಪ್ರೀತಿಸು, ಆಗ ದೇವರನ್ನು ಪ್ರೀತಿಸಿದೆ. ದೇವರ ವಾಕ್ಯವನ್ನು ನೋಡಿ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡಿ, ಒಬ್ಬರು ದ್ವೇಷ ಮಾಡಿ. ನಿನ್ನ ಶತ್ರುಗಳನ್ನ, ನಿನ್ನನ್ನು ಬೈದೋರ್ನ, ನಿನ್ನ ಅವಮಾನ ಮಾಡೋರ್ನ, ನಿನ್ನನ್ನು ಒಡೆದೋರ್ನ, ನಿನ್ನನ್ನು ನಷ್ಟಪಡಿಸೋರ್ನ, ನಿನಗೊಂದು ತರ ಮಾಡಿದೋರ್ನ ಪ್ರೀತಿಸು. ಅದೇ ಬೈಬಲ್ ಇದೆ. ಆಮೆನ್. ನಿನ್ನ ಶತ್ರುಗಳನ್ನ ಪ್ರೀತಿಸು. ನಿನ್ನ ಶತ್ರುಗಳಿಗಾಗಿ ದೇವರನ್ನು ಪ್ರಾರ್ಥಿಸು. ನಿನ್ನ ಶತ್ರುಗಳು ಹಸ್ಕೊಂಡಿದ್ರೆ ನಿನ್ನ ವಿರೋಧಿಗಳು ಅವರಿಗೆ ಊಟ ಇತ್ತು. ಆಮೇಲೆ ನೀನೇನು ಇಕ್ಕಿನಂದ್ರೆ ನಿನಗೆ ದೇವರ ಮೇಲೆ ಪ್ರೀತಿ ಕಡಿಮೆ. ನೀನು ಬಡವರಿಗೆ ಸಹಾಯ ಮಾಡಿದ್ರೆ ನಿನಗೆ ದೇವರ ಮೇಲೆ ಪ್ರೀತಿ ಕಡಿಮೆ. ಹಲ್ಲೆಲೂಯಾ. ಮೊದಲು ನಿನಗಿದ್ದ ಪ್ರೀತಿ ಇಲ್ಲ. ನಿನಗೆ ಮೊದಲಿತ್ತಲ್ಲ ನನ್ನ ಮೇಲೆ ಪ್ರೀತಿ, ಮೊದಲಿತ್ತಲ್ಲ ಪ್ರೇಯರು, ಮೊದಲಿತ್ತಲ್ಲ ಸಭೆಗೆ ಓಡೋಡಿ ಬರೋದು, ಪ್ರೇಯರ್ ಮುಂಚೆ ಬಂದು ಕೂತ್ಕೊಳ್ಳೋದು, ಪ್ರೇಯರ್ ಮಾಡೋದು, ಬೇರೆಯವ್ರು ಪ್ರೇಯರ್ ಮಾಡೋದು. ಈಗ ನಿನ್ ಕಡಿಮೆ ಆಗ್ಬಿಟ್ಟಿದೆ. ಯಾವತ್ತು ದೇವರ ಮಕ್ಕಳು, ಸೇವಕರು, ವಿಶ್ವಾಸಿಗಳು ಪ್ರೀತಿಯಲ್ಲಿ ದೊಡ್ಡದಾಗ್ತಾ ಬೆಳೀತಾ 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 ಹೋಗ್ಬೇಕು, ಕಡಿಮೆ ಆಗ್ಬಾರ್ದು. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಷ್ಟು ನೀನು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆಯವರು ಮೊದಲು ಒಳ್ಳೆ ಪ್ರೇಯರ್ ಮಾಡೋರು, ದಾನ ಧರ್ಮ ಮಾಡೋರು, ಬೇರೆಯವ್ರು ಪ್ರೇಯರ್ ಮಾಡೋರು, ಪರ್ಸನಲ್ ಪ್ರೇಯರ್ ಮಾಡೋರು, ಬೈಬಲ್ ಓದೋರು, ಜನಗಳನ್ನ ಪ್ರೀತಿಸೋರು,
ಎಲ್ಲಾ ಒಳ್ಳೆ ಯೇಸುವಿನ ಕ್ರಿಸ್ತನ ಬಗ್ಗೆ ಒಳ್ಳೆ ಪ್ರೀತಿಯನ್ನು ಇಟ್ಕೊಂಡಿದ್ರು. ಪ್ರೀತಿ ಡೌನ್ ಆಯಿತು, ಪ್ರೀತಿ ಕಡಿಮೆ ಆಯಿತು. ಆಮೇಲೆ ನಿನಗಂಗಿದೆಯಾ ನೋಡ್ಕೋ, ಎಚ್ಚೆತ್ಕೋ. ನಾನು ಅದರಲ್ಲಿ ಈ ಸಭೆ ಕೂಡ ತಾಳ್ಮೆಯಲ್ಲಿ ಕರೆಕ್ಟ್ ಆಗಿದೆ, ಬಾಧೆಗಳಲ್ಲಿ ಕರೆಕ್ಟ್ ಆಗಿದ್ದಾರೆ. ನೋಡು, ಇವ್ರು ಬಾಧೆಗಳಲ್ಲಿ ದೇವರನ್ನೇ ಬೈದಿಲ್ಲ, ಪ್ರಾಬ್ಲಮ್ಸ್ ಅಲ್ಲಿ ಇವರು ದೇವರನ್ನೇ ಬೈದಿಲ್ಲ, ಉಪದ್ರವದಲ್ಲಿ ದೇವರನ್ನೇ ದೂಷಿಸಲಿಲ್ಲ. ತಾಳ್ಮೆಯಿಂದಿದ್ದಾರೆ, ಬಲವಾಗಿದ್ದಾರೆ, ಮನುಷ್ಯರು ಸಹಿಸಿಕೊಂಡಿದ್ದಾರೆ. ಡೂಪ್ಲಿಕೇಟ್ ಅಪೋಸ್ಟಲ್ನ ಕಂಡಿಡಿದು ರಿಜೆಕ್ಟ್ ಮಾಡಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಮೊದಲಿದ್ದಷ್ಟು ಪ್ರೀತಿ, ಮೊದಲಿಷ್ಟು ಪ್ರಾರ್ಥನೆ, ಮೊದಲಿದ್ದಷ್ಟು ಬೈಬಲ್ ಸಂಬಂಧ ಇಲ್ಲ. ಕಂಟಿನ್ಯೂ ಮಾಡು. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ, ಯಾವ ಮಿಸ್ಟೇಕ್ ಅಲ್ಲಿ ಬಿದ್ದಿದೆಯಾ, ಯಾವ ಪಾಪದಲ್ಲಿ ಬಿದ್ದಿದೆಯಾ, ಯಾವ ಎಷ್ಟೇ ವಚನ ಸಿಸ್ಟರ್, 5 ವಚನ, ಎಲ್ಲಿ ಬಿದ್ದೋಗಿದೆಯಾ, ಎಲ್ಲಿ ನೀನು ಉಲ್ಟಾ ಆಗಿದೆಯಾ, ಯಾವ ಪಾಪದಲ್ಲಿ ಸಿಕ್ಕಿದೆಯಾ, ಕೆಲಸದಲ್ಲಿ ಬಿಸಿನಾ, ಲೋಕದಲ್ಲಿ ಬಿಸಿನಾ, ಎಲ್ಲಿ ಯಾವುದ್ರಲ್ಲಿ ಬಿದ್ದೋಗಿದೆಯಾ, ಯಾವುದ್ರಲ್ಲಿ ಬಿಸಿ ಆಗಿದೆಯಾ, ಅದನ್ನು ಜ್ಞಾಪಕ ಮಾಡಿಕೊಂಡು ಅಲ್ಲಿಂದನೇ ಇದ್ದರು, ಅಲ್ಲಿಂದನೇ ನೀನು ಸರಿಪಡಿಸ್ಕೊ. ಯಾವುದು ನಿನ್ನನ್ನು ದೇವರು ಪ್ರೀತಿಯಿಂದ ಕಡಿಮೆ ಮಾಡ್ತಾ ಇದೆ, ದುಡ್ಡ, ಕೆಲಸನ, ಹೆಂಡತಿನ, ಗಂಡನ, ಮಕ್ಕಳ, ಲೋಕನ, ಮನುಷ್ಯರ, ಸಿನಿಮಾನ, ಸೀರಿಯಲ್ಲ, ನೀನ್ ಪ್ರೇಯರ್ ಮಾಡದೇ ಇರೋದು ಕೂಡ ದೇವ್ರ ಮೇಲೆ ಪ್ರೀತಿ ಕಡಿಮೆನೆ. ಆಮೇಲೆ ಕರೆಕ್ಟ್ ಅಲ್ವಾ? ಒಂದು ಲವರ್ಸ್ ತನ್ನ ಲವರ್ ಹತ್ರ ಮಾತಾಡಿರ್ತಾರೆ ಡೈಲಿ, ಅಪ್ಪ ಅಮ್ಮ ಹತ್ರ ಮಾತಾಡಿದ್ರು, ಲವರ್ಸ್ ಹತ್ರ ಮಾತಾಡ್ತಾರೆ. ಒಂದು ಗಂಡ, ಒಂದು ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಅವ್ರ ಗಂಡನ ಹತ್ರ ಮಾತಾಡಿದ್ರೆ ಅವ್ರಿಗೆ ಸಮಾಧಾನ, ಅವ್ರ ಹೆಂಡತಿ ಹತ್ರ ಮಾತಾಡಿದ್ರೆ ಸಮಾಧಾನ. ಮಾತಾಡ್ತೀನಿ ಇರೋದೇ ಇಲ್ಲ, ಮಾತಾಡ್ತಾರೆ. ಹಂಗೆ ನೀವು ದೇವ್ರು ಪ್ರೇಯರ್ ಮಾಡಿಲ್ಲ ಅಂದ್ರೆ ದೇವ್ರ ಮೇಲೆ ಪ್ರೀತಿ ಕಡಿಮೆ. ಆ ಗಂಡ ಏನಕ್ಕೆ ಹೆಂಡತಿ ಹತ್ರ ಮಾತಾಡೋದು ಪ್ರೀತಿ, ಆ ಹೆಂಡತಿ ಏನು ಗಂಡನ ಹತ್ರ ಮಾತಾಡೋದು ಪ್ರೀತಿ. ಆ ಲವರ್ಸ್ ಪ್ರೇಮಿಗಳು ಏನಕ್ಕೆ ಆ ಹುಡುಗಿ ಹತ್ರ ಮದುವೆ ಆಗೋರು ಮಾತಾಡ್ತಾರಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ. ಹಂಗೆ ಯೇಸು ಕ್ರಿಸ್ತನಿಗೆ ನಿನ್ ಮೇಲೆ ಪ್ರೀತಿ ಇದ್ರೆ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಇನ್ನೇಗೆ ದೇವ್ರ ಹತ್ರ ಮಾತಾಡೋದಂದ್ರೆ, ಪ್ರಾರ್ಥನೆ ಅಂದ್ರೆ ದೇವ್ರ ಹತ್ರ ಮಾತಾಡೋದು. ಹಲ್ಲೆಲೂಯಾ. ಬೈಬಲ್ ಓದೋದಂದ್ರೆ ದೇವ್ರು ನಿನ್ನ ಹತ್ರ ಮಾತಾಡೋದು. ಬೈಬಲ್ ಓದೋದಕ್ಕೂ ಪ್ರೇಯರ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಬೈಬಲ್ ಓದೋದು ದೇವ್ರು ನಿನ್ನ ಹತ್ರ ಮಾತಾಡ್ತಾನೆ, ಪ್ರೇಯರ್ ಮಾಡೋದು ದೇವ್ರ ಹತ್ರ ನೀನ್ ಮಾತಾಡ್ತೀಯ. ಹಲ್ಲೆಲೂಯಾ. ಎರಡು ಇರ್ಬೇಕು ಒಂದು ಮನುಷ್ಯನಿಗೆ. ಬರೀ ಬೈಬಲ್ ಓದಿದ್ರೆ ಸಾಕಾಗಲ್ಲ, ಬರೀ ಪ್ರೇಯರ್ ಮಾಡಿದ್ರೆ ಸಾಕಾಗಲ್ಲ. ಬೈಬಲ್ ಓದ್ಬೇಕು, ಪ್ರೇಯರ್ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಬೈಬಲ್ ಓದೋಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟನ್ನ ಬೈಬಲ್ ಡೈಲಿ ಓದ್ಬೇಕು. ಬೈಬಲ್ ಓದಿಲ್ಲ ಅಂದ್ರೆ ನಾಷ್ಟ ಕೊಡಬಾರ್ದು ತಂದೆ ತಾಯಿಗಳು. ಹಲ್ಲೆಲೂಯಾ. ನಾನು ಅಷ್ಟನ್ನ ರಾತ್ರಿ ಮಲಗುವಾಗಲೂ ಓದ್ಬಿಟ್ಟು ಮಲ್ಕೋ ಅಂತೀವಿ. ಏನನ್ನ ಓದಿಲ್ಲ ಅಂದ್ರೆ ಬೆಳಗ್ಗೆನೇ ಓದ್ಬಿಡ್ತಾರೆ, ಓದಿಲ್ವಾ ಸಾಯಂಕಾಲ, ಇಲ್ವಾ ರಾತ್ರಿ ಓದ್ಬಿಟ್ಟು ಮಲ್ಕೋ. ಆಮೇಲೆ ಫುಲ್ ಬೈಬಲ್ ಕಂಪ್ಲೀಟ್ ಮಾಡಿದ್ದಾನೆ, 2ನೇ ಸಾರಿ ಬೈಬಲ್ ಓದ್ತಾ ಇದ್ದಾನೆ. ಈ ಕೀರ್ತನೆಗಳು 122ನೇ ಅಧ್ಯಾಯದಲ್ಲಿ ಇದ್ದಾನೆ. ಓದಿಸ್ಬೇಕು, ತಂದೆ ತಾಯಿಗೆ ಅದನ್ನ ಮಾಡಬೇಕು. ಆಮೇಲೆ ಸಾಮುವೇಲ್ ಅಂತ ಹೆಸರಿಗೆ ಬಿಡೋದಲ್ಲ, ಮೋಶೆ ಅಂತ ಹೆಸರಿಗೆ ಬಿಡೋದಲ್ಲ, ಅಬ್ರಹಾಮ್ ಅಂತ ಹೆಸರಿಗೆ ಬಿಡೋದಲ್ಲ, ಆಮೇಲೆ ಸೇವಕರ ಹೆಸರು ಬಿಡೋದಲ್ಲ, ಪಾಲ್ ಅಂತ ಹೆಸರು ಇಡೋದಲ್ಲ, ಪೌಲ್ ಅಂತ. ಆ ತರ ಬೆಳೆಸ್ಬೇಕು, ಆ ತರ ಅವನ್ನ ಪ್ರಾರ್ಥನೆಯಲ್ಲಿ ಬೆಳೆಸ್ಬೇಕು, ಆ ತರ ಅವನ್ನ ವಾಕ್ಯದಲ್ಲಿ ಬೆಳೆಸ್ಬೇಕು, ಪ್ರೀತಿಯಲ್ಲಿ ಬೆಳೆಸ್ಬೇಕು. ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಎಲ್ಲಿಂದ ಬಿದ್ದೋದೆ ಅಲ್ಲೇ ಎದ್ದೇಳು. ಎಲ್ಲಿ ನೀನು ಯಾವ ಪಾಪದಲ್ಲಿ, ಹಣದಾಸೆಯಲ್ಲಿ, ಕೆಲಸದಲ್ಲೂ, ಕೆಲಸ 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 ಕೆಲಸ, ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿ, ಗಂಡ ಗಂಡ ಗಂಡ, ಹೆಂಡತಿ ಹೆಂಡತಿ ಹೆಂಡತಿ, ಮಕ್ಕಳು ಮಕ್ಕಳು, ಯಾವ್ದ್ರಲ್ಲಿ ಬಿದ್ದೋಗಿ ಅದೆಲ್ಲ ಇರ್ಲಿ, ಅದೆಲ್ಲ ಇಟ್ಕೋ. ಅದನ್ನ ಮೇನ್ ಮಾಡ್ಕೊಂಡು ನನ್ನನ್ನ ಬಿಡಬೇಡ ಅಂತ ಅದ್ರ ಅರ್ಥ. ಎಲ್ಲಿಂದ ಬಿದ್ದೋಗಿದೀಯ, ಯಾವ್ದ್ರಲ್ಲಿ ಬಿದ್ದೋಗಿದೀಯ, ಅಲ್ಲಿಂದನೇ ಮೇಲೆ ಕೆತ್ಕೋ. ಯಾವುದು
ಬಂಗಾರದಲ್ಲಿ ಬಿದ್ದೋಗಿದೆಯಾ? ಸೈತಾನ ಬಲೆ ಹುಷಾರು. ಬಂಗಾರ, ಬಟ್ಟೆ, ಸ್ಟೈಲು, ಮೇಕಪ್ಪು ಏನ್ರನ್ನ ಬೀಳಿಸ್ಬಿಡ್ತಾನ. ಅವನು ಬಲೆ ಚಾಲಕಿ, ಬಲೆ ಅವನು ಹುಷಾರು. ಅವನಿಗೆ ಮನುಷ್ಯರ ಹತ್ರ 6,000 ವರ್ಷ ಎಕ್ಸ್ಪೀರಿಯನ್ಸ್. ನಿಮಗೆ ನಿಮ್ಮ ಗಂಡಿನ ಹತ್ರ 8 ವರ್ಷ, 10 ವರ್ಷ, 5 ವರ್ಷ, 4 ವರ್ಷ ಎಕ್ಸ್ಪೀರಿಯನ್ಸ್. ನಿಮ್ಮ ಮಕ್ಕಳ ಹತ್ರ, ಮಕ್ಕಳಿಗೆ ತಂದೆ ತಾಯಿ ಹತ್ರ 8 ವರ್ಷ, 10 ವರ್ಷ, 20 ವರ್ಷ ಎಕ್ಸ್ಪೀರಿಯನ್ಸ್. ಸೈತಾನಿಗೆ 6,000 ವರ್ಷ ಮನುಷ್ಯರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ನಡೆಯುತ್ತಾನೆ, ಮನುಷ್ಯರ ಮಧ್ಯದಲ್ಲಿ ಕಾರ್ಯಗಳನ್ನ ಮಾಡ್ತಾನೆ. ಯಾರನ್ನ ಹೆಂಗೆ ಬೀಳಿಸ್ಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ಕೆಲವರಿಗೆ ಬಂಗಾರ ತಿಕ್ಲು, ಕೆಲವರಿಗೆ ಬಟ್ಟೆ ತಿಕ್ಲು, ಕೆಲವರಿಗೆ ದುಡ್ಡು ತಿಕ್ಲು, ಕೆಲವರಿಗೆ ಸಿನಿಮಾ ತಿಕ್ಲು, ಕೆಲವರಿಗೆ ಸೀರಿಯಲ್ ತಿಕ್ಲು. ಯಾವುದನ್ನ ನಾವು ಬೀಳಿಸ್ತಿದ್ರೆ ನೀನು ಯಾವ್ದು ಬಿದ್ದಿದೆಯೋ ಅಲ್ಲಿಂದ ಎದ್ದೇಳು. ಆಮೇಲೆ ಇಲ್ಲಿ ಪಾಸ್ಟರ್ ಇದ್ದಾರೆ, ವಿಶ್ವಾಸಿನಿ ಇದ್ದಾರೆ. ಕಂಟಿನ್ಯೂ ಮಾಡುವ. ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಕೋ. ಹಾಗಾದ್ರೆ ಈ ಸಭೆ ಏನಾಗಿದೆ? ಈ ಸಭೆಯವರು ಏನಾಗಿದ್ದಾರೆ? ದೇವರನ್ನ ಬಿಟ್ಟು ಲೋಕದ ಕಡೆಗೆ ತಿರುಗಿದೆ. ಯಾವ ಕಡೆಗೆ? ಲೋಕ. ಆದ್ರೆ ಕಾರ್ಯಗಳು ಚೆನ್ನಾಗಿದೆ, ತಾಳ್ಮೆ ಇದೆ, ಒಳ್ಳೆ ಕಷ್ಟಗಳಲ್ಲಿ ತಾಳ್ಮೆಯಿದ್ದಾರೆ, ಸಂತೋಷವಾಗಿದ್ದಾರೆ. ನೋಡಿ, ದೇವರು ಹೇಳಿದ ಬಾಧೆಗಳಲ್ಲಿ ಸಹಿಸಿಕೊಂಡಿದ್ದೀರಾ, ಬೇಸರ ಮಾಡ್ಕೊಂಡಿಲ್ಲ. ಆದ್ರೆ ಲೋಕದಲ್ಲಿದ್ದಾರೆ, ಲೌಕಿಕ ಕಾರ್ಯಗಳಿದೆ, ಲೋಕ ಸಂಬಂಧ ಇದೆ. ನಾನು ಅವಾಗಲೇ ಹೇಳಿದ ಕೆಲವು ಬದುಕು ಬಾಳಿನ ಕಣ್ಣಿನ ಆಸೆ, ಬಂಗಾರ ಆಸೆ, ಬಟ್ಟೆ ಆಸೆ, ದುಡ್ಡಿನ ಆಸೆ, ಸಿನಿಮಾ ಸೀರಿಯಲ್ ಹುಚ್ಚು, ಯಾವುದೋ ಬಿಡಿಸಿರ್ತದೆ, ಏನೋ ಗೊತ್ತಿಲ್ಲ, ಯಾವುದೋ ಕಟ್ಟಿ ಹಾಕಿರ್ತದೆ ಅವನ್ನ. ಆಮೇಲೆ ಇನ್ನು ಕೆಲವು ಕುಡಿತದಲ್ಲಿ ಬಿದ್ದೋಗಿತ್ತು, ಡ್ರಿಂಕ್ಸ್. ಅಲ್ಲೆಲ್ಲೂಯ್ಯ. ಎಲ್ಲಿಂದ ಬಿದ್ದಿದೆಯೋ ನೀನು ಅಲ್ಲಿಂದ ಇದ್ದೇವೆ. ಎಲ್ಲಿಂದ ನೀನು ದೇವರಿಗೆ ದೂರ ಆಗಿದೆಯೋ ಅಲ್ಲೇ ಎದ್ದು ದೇವರ ಕಡೆಗೆ ತಿರುಗು. ಆಮೇಲೆ ತಿರುಗಿಲ್ಲ ಅಂದ್ರೆ ನಿನ್ನ ದೀಪನ ಆರಿಸ್ಬೇಕು. ನಿನ್ನ ಆತ್ಮ ನರಕಕ್ಕೆ ಹೋಗ್ತೈತೆ ಅಂತ. ನಿನ್ನ ಆತ್ಮ, ನಮ್ಮ ಆತ್ಮ ಜ್ಯೋತಿ ಇದ್ದಂಗೆ. ನಮ್ಮ ಆತ್ಮ ಏನಿದ್ದಂಗೆ? ಜ್ಯೋತಿ, ದೀಪ ಇದ್ದಂಗೆ. ಹಮಾರ ಆತ್ಮ ಏಕ ದೀಪ ಜೈಸ. ಹಲ್ಲೆಲೂಯಾ. ಅಲ್ಲಿ ನೋಡು, ಆರಿಸ್ಬಿಡ್ತೀನಿ ಅಂತಿದೆ, ಇದೆಯಾ? ನಿನ್ನ ದೀಪವನ್ನ ಅಲ್ಲಿಂದ ತೆಗೆದುಬಿಡ್ತೀನಿ. ಓದಿ, ಸಿಕ್ಕಿಲ್ವಾ? ಏನಂದ್ರೆ ನಿಕಲಾಯಿತರ ಬೋಧನೆಯನ್ನ ನೀನು ಒಪ್ಕೊಳ್ಳಲ್ಲ. ನಿಕಲಾಯಿತರ ಬೋಧನೆ ಏನ್ ಗೊತ್ತಾ? ಜೀವನ, ಸಮೃದ್ಧಿ, ಪ್ರಾಪರ್ಟಿ, ದುಡ್ಡು, ಆಸ್ತಿ, ಐಶ್ವರ್ಯ, ಏನ್ ಪಾಪ ಬೇಕಾದ್ರೂ ಮಾಡು, ದೇವರು ಕ್ಷಮಿಸ್ತಾನೆ, ಹೆಂಗ್ ಬೇಕಾದ್ರೂ ಜೀವಿಸ್ಬೋದು, ಪರವಾಗಿಲ್ಲ. ಇದು ನಿಕಲಾಯಿತರ ಬೋಧನೆ. ಈ ಭೂಮಿಯಲ್ಲಿ ಚೆನ್ನಾಗಿರ್ಬೇಕು, ಕಡಿಮೆ ಇರಬಾರ್ದು, ನಾವು ರಾಜನ ತರ ಇರಬೇಕು, ಸುಖವಾಗಿರ್ಬೇಕು, ವಾಕ್ಯದಲ್ಲಿ ತಪ್ಪುದಲ್ಲೂ ಪರವಾಗಿಲ್ಲ, ವಾಕ್ಯದಲ್ಲಿ ನಡೆದಿಲ್ಲದೂ ಪರವಾಗಿಲ್ಲ, ಸಮೃದ್ಧಿಯಾಗಿರ್ಬೇಕು, ರಿಚ್ ಆಗಿರ್ಬೇಕು. ಇದು ನಿಕಲಾಯಿತರ ಬೋಧನೆ. ಆಮೇಲೆ ಅಪೊಸ್ತಲರ ಬೋಧನೆ ಏನಂದ್ರೆ, ಪಾಪ ಮಾಡಬೇಡ, ಪರಿಶುದ್ಧವಾಗಿರು, ನಿತ್ಯ ಜೀವ ನಿರೀಕ್ಷಿಸು, ಪ್ರಾರ್ಥನೆ ಮಾಡು, ಭಯಭಕ್ತಿಯಿಂದ ನಡೆದು, ಶಾಪ ಜೀವಿತ ಬೇಡ, ಪಾಪದ ಜೀವಿತ ಬೇಡ, ದಾನ ಧರ್ಮ ಮಾಡು, ಸಹಾಯ ಮಾಡು, ಬೈಬಲ್ ಓದು, ನಿತ್ಯ ಜೀವ ಕಂಡುಕೋ. ಆಮೇಲೆ ನಿಕಲಾಯಿತರ ಬೋಧನೆ ಎಲ್ಲ ಉಲ್ಟಾ. ಈ ಲೋಕದಲ್ಲಿ ನಾವು ಸೊಗಸಾಗಿರ್ಬೇಕು, ಚೆನ್ನಾಗಿರ್ಬೇಕು, ಎಷ್ಟು ಬೇಕಾದ್ರೂ ಪಾಪ ಮಾಡಬಹುದು. ನಿಕಲಾಯಿತರ ಬೋಧನೆ. ಈ ಸಭೆಯವರು ಆ ನಿಕಲಾಯಿತರ ಬೋಧನೆಯನ್ನ ಒಪ್ಕೊಳ್ಳಿಲ್ಲ. ಅಂತವ್ರು ಬಂದ್ರೆ ನಾವು ಕೇಳಲ್ಲ, ಹೋಗಿ ಅನ್ಬಿಡ್ತಾ ಇದ್ದಾರೆ. ಇವತ್ತಿನ ಇದೆಯ ಸಭೆ ಯಾರ ನಿಮ್ಗೆ ಹೇಳಿದ್ರೆ ಆಮೇನ್ ಹಲ್ಲೆಲೂಯಾ, ಎಂತ ಒಳ್ಳೆ ಪಾಸ್ಟಪ್ಪ, ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಕಾರ್ ಕೊಡ್ತಾರೆ, ನಿಮ್ಗೆ ಇದು ಕೊಡ್ತಾರೆ, ನಿಮ್ಗೆ ವೀಸಾ ಸಿಗುತ್ತೆ, ನಿಮ್ ಮಗ ಫಾರಿನ್ ಹೋಗ್ತಾನೆ, ನೀವು ಫಾರಿನ್ ಹೋಗ್ತೀರಾ, ನೀವು ಕಾರ್ ತಕೊಂತೀರಾ. ಕಾರ್ ತಕೊಂತಾರೆ, ಏನ್ ಕಾರ್ ಮಾಮೂಲಿ, ಟಿವಿ ಮಾಮೂಲಿ, ಕಾರ್ ಏನು ಸ್ಪೆಷಲ್ ಏನಿಲ್ಲ ಈ ಕಾಲದಲ್ಲಿ. ನೀವು ಕಾರ್ ತಕೊಂತೀರಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಫಸ್ಟ್ ಎಂತ ಪ್ರಾಪಸಿ ಹೇಳಿದ್ರು, ಎಂತ ಪ್ರವಾದನೆ ಹೇಳಿದ್ರು ನಮ್ಗೆ. ಬರೀ ಯಾವಾಗಲೂ ಇದು ತಗೊಂತೀಯ, ನಿನ್ ಮನೆ ಕಟ್ತೀಯ,
ನೀನು ಇದು ತಗೊಂಡು ಅದು ತಗೊಂಡು ಹಿಂಗೆ ಸಾಲ ಮಾಡ್ಕೊಳ್ಳಿ, ಬ್ಯಾಂಕಲ್ಲಿ ತಗೊಂಡ್ರೆ ಎಲ್ಲರೂ ತಗೊಂತಾರೆ. ಆಮೇನ್, ಹಲ್ಲೆಲೂಯಾ. ಅದೆಲ್ಲ ಪ್ರಾಪರ್ಸಿನೇ ಅಲ್ಲ. ವೀಸಾ ಸಿಗುತ್ತೆ, ವೀಸಾ ಸಿಗೋದು ಪ್ರಾಪರ್ಸಿ ಹೇಳ್ಬೇಕಾ? ಫಾರಿನ್ ಹೋಗಿ ಏನು ನೀನು ಕರೆಕ್ಟ್ ಆಗಿದ್ರೆ, ಏನು ನಿನ್ ಮೇಲೆ ಕೇಸ್ ಇರೋದು, ವೀಸಾನು ಕೊಡ್ತಾರೆ, ಪಾಸ್ಪೋರ್ಟ್ ಕೊಡ್ತಾರೆ, ಕೊಡಲ್ಲ. ಯಾಕೆ ಕೊಡಲ್ಲ? ಅದಕ್ಕೆ ಏನಕ್ಕೆ ಪ್ರಾಪರ್ಸಿ ಹೇಳು? ಮನ್ಸು ಮಾಡಿ ಯಾರು ಬೇಕಾದ್ರೂ ಹೋಗ್ಬೋದು. ಏನು ಅಲ್ಲಿ ಮುಸ್ಲಿಫಿಕ್ಕೂ ಕೆಲಸ ಇದೆ, ಆಫೀಸ್ ಕೆಲಸ ಇದೆ, ದುಬೈಯಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ನಿಖಲಾಯಿ ತರ ಬೋಧನೆ, ಆಮೇನ್. ನೀನೆಲ್ಲನ ಇದು ದೇವರಲ್ಲಿ ಇರ್ಬೇಕು, ನೀನೆಲ್ಲನ ಇದು ಪಾಪ ಮಾಡಬೇಕು. ಆಮೇನ್. ನೆಕ್ಸ್ಟ್ ವೀಕ್ ಮಾತಾಡ್ತಾರೆ ದೇವರು. ನೆಕ್ಸ್ಟ್ ವೀಕು ಸ್ಮೂರ್ಣ ಸಭೆ ಬಗ್ಗೆ ಮಾತಾಡ್ತಾರೆ. ಅವನೇನಂತಾರೆ ಗೊತ್ತಾ? ನೀನು ಬಡವನಾಗಿದ್ರೆ ಕೂಡ ಶ್ರೀಮಂತನಾಗಿದ್ದೀಯ ಅಂತ. ನೀನು ಬಡವನಾಗಿದ್ರೆ ಕೂಡ ಶ್ರೀಮಂತನಾಗಿದ್ದೀಯ, ಐಶ್ವರ್ಯವಂತನಾಗಿದ್ದೀಯ. ಸಾರಿ, ನೀನು ಬಡವನಾಗಿದ್ರೆ ಕೂಡ ಏನಂತಾನೆ ಸ್ಮೂರ್ಣ ಸಭೆನ ನೆಕ್ಸ್ಟ್ ವೀಕ್ ಕೇಳಿ, ಐಶ್ವರ್ಯವಂತನಾಗಿದ್ದೀಯ ಅಂತಾನೆ. ಲೌಕಿಕ ರೀತಿಯಲ್ಲಿ ಸ್ಮೂರ್ಣ ಸಭೆಯವರು ಬಡವರು, ಆತ್ಮಿಕ ರೀತಿಯಲ್ಲಿ ಬೈಬಲ್ ಅಲ್ಲಿ ಅವರು ರಿಚ್ ಅಂತ. ಆಮೇಲೆ ನಿಖಲಾಯಿತರ ಬೋಧನೆ, ನಾವು ಭೂಮಿಯಲ್ಲಿ ಚೆನ್ನಾಗಿರ್ಬೇಕು, ಯಾರತ್ರ ಕಡಿಮೆ ಇರಬಾರ್ದು, ಏನಕ್ಕೂ ಕಡಿಮೆ ಇರಬಾರ್ದು, ಒಬ್ಬರಿಗಿಂತ ಒಬ್ರು ಲೆವೆಲ್ ಆಗಿರ್ಬೇಕು. ಹಂಗ ನೋಡಿ ಹಂಗ ಮಾಡಿ ಎಲ್ಲರೂ ಸಾಲಗಾರಾಗಿದ್ದಾರೆ. ಅವ್ರ ತರನೇ ನಾವು ಕಾರ್ ಇರ್ಬೇಕು, ಅವ್ರ ತರನೇ ಮನೆ ಇರ್ಬೇಕು, ಅವ್ರ ತರನೇ ಬಟ್ಟೆ ಆಗ್ಬೇಕು, ಅವ್ರು ನಾವು ಓದಿದ ಮಕ್ಕಳು ಹೈ ಕಾಲೇಜಲ್ಲಿ ಹೋಗ್ಬೇಕು, ಅವ್ರಿಗಿಂತ ಒಳ್ಳೆ ಕಾರ್ ಇರ್ಬೇಕು, ಅವ್ರಿಗಿಂತ ಒಳ್ಳೆ ಬಟ್ಟೆ ಆಗ್ಬೇಕು, ಅವ್ರಿಗಿಂತ ಒಳ್ಳೆ ಮನೆ ಕಟ್ಕೋಬೇಕು, ಅವ್ರಿಗಿಂತ ಒಳ್ಳೆ ಗಾಡಿ ಬೈಕ್ ಇಸ್ಕೋಬೇಕು, ಅವ್ರು ಟೂ ವೀಲರ್ ಮಾಮೂಲಿ ಬೈಕ್ ಇಸ್ಕೊಂಡು ನಾವು ಬುಲೆಟ್ ಇಸ್ಕೋಬೇಕು. ಹಿಂಗ್ ಮಾಡಿ ಸಾಲಗಾರರಾಗ್ತಾರೆ. ಆಮೇಲೆ ನಿಖಲಾಯಿತರ ಬೋಧನೆ. ಆಮೇಲೆ ಬನ್ನಿ ಕಂಟಿನ್ಯೂ ಮಾಡಿ. ದೇವರು ಏನ್ ಮಾಡ್ತಾ ಇದ್ದಾನೆ? ಎಚ್ಚರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ದೇವರು? ಎಚ್ಚರಿಸ್ತಾ ಇದ್ದಾನೆ. ಜಾಗ್ರತೆ, ಹುಷಾರ್. ನೀನೇನ ತಿರುಗಲಿಲ್ಲ ಅಂದ್ರೆ ಅಲ್ಲಿ ದೀಪಸ್ತಂಭನ ಅಲ್ಲಿಂದ ತೆಗೆದು ಬಿಡ್ತೀವಿ. ದೀಪಸ್ತಂಭನ ಅಲ್ಲಿಂದ ತೆಗೆದು ಬಿಡ್ತೀವಿ. ಹಲ್ಲೆಲೂಯಾ. ಅದೇ ಏನಂತ ನೋಡಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗುಳ್ಳವನು. ಹೌದು, ಚರ್ಚೆಗೆ ಬರೋದು ಕಿವಿ ಇದೆಯಲ್ವಾ? ಎಲ್ಲರಿಗೂ. ಮತ್ತೆ ಯಾಕೆ ಕಿವಿ ಬಗ್ಗೆ ದೇವರು ಮಾತಾಡ್ತಾರೆ? ಕಿವಿ ಇದೆ, ವಾಕ್ಯ ಕೇಳ್ತಾ ಇದ್ದಾರೆ, ವಾಕ್ಯ ಪ್ರಕಾರ ನಡೀದೇ ಇರೋನ್ನ ಬೈಬಲ್ ಏನ್ ಹೇಳ್ತೈತೆ ಅಂದ್ರೆ, ಕಿವಿ ಇರೋರು ಏನಂತಾರೆ ಅವ್ರನ್ನ? ಕಾನ್ ಸभी लोग को कान सुन रहे, वचन सुनते, वचन का तरफ से नहीं कराते, नहीं चलाते, इसलिए इसको बोलते कान नहीं आदमी. ಬೈಬಲ್ तरफ से, ಬೈಬಲ್ ಕಡೆಯಿಂದ ಏನಂತ ಅರ್ಥ? ಕಿವಿ ಇದ್ರೇನು ಇಲ್ಲದೆ ಇರೋರು ಅಂತ. ಕಿವಿ ಇದೆ, ಕೇಳಿಸ್ತೈತೆ, ವಾಕ್ಯ ಕೇಳ್ತಾರೆ, ವಾಕ್ಯ ಪ್ರಕಾರ ನಡೆಯಲ್ಲ, ಕಿವುಡುರು ಅಂತ ಅದರ ಅರ್ಥ. ಕಿವಿ ಉಳ್ಳವನು ಕೇಳಲಿ ಅಂದ್ರೆ ವಾಕ್ಯ ಬೇಕಾಗಿರೋನು ವಾಕ್ಯದಲ್ಲಿ ನಡೀಲಿ ಅಂತ ಅದರ ಅರ್ಥ. ಕಿವಿ ಉಳ್ಳವನಂದ್ರೆ ಜಸ್ಟ್ ಕಿವಿ ಇದೆಯಾ ಇಲ್ವಾ? ಹಾಗಾದ್ರೆ ಯಾವ ಕಿವಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆತ್ಮಿಕ ಕಿವಿ, ಸ್ಪಿರಿಚುವಲ್ ಏರ್. ಆಮೆನ್, ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ಯಾವನು ಇದು ನಮಗೆ ದೇವರಿಗೆ ತರದು ಒಂದು ಇದು ಸವಾಲು. ಜಯ ಹೊಂದಬೇಕು, ಪಾಪವನ್ನು ಜಯಿಸಬೇಕು, ಲೋಕವನ್ನು ಜಯಿಸಬೇಕು, ಸೈತಾನವನ್ನು ಜಯಿಸಬೇಕು, ಕೆಡುಕನನ್ನು ಜಯಿಸಬೇಕು, ದುರಾತ್ಮಗಳನ್ನು ಜಯಿಸಬೇಕು, ಸಮುದ್ರವನ್ನು ಜಯಿಸಬೇಕು, ಗಾಳಿಯನ್ನು ಜಯಿಸಬೇಕು, ನಿನ್ನನ್ನು ಜಯಿಸಬೇಕು, ಶರೀರನ ಜಯಿಸಬೇಕು, ಪ್ರತಿ ಒಂದನ್ನು ನೀನು ಜಯಿಸಬೇಕಂತ. ಆಮೇಲೆ ಒಂದೊಂದನ್ನು ಕೂಡ ನೀನು ಫೈಟ್ ಮಾಡಿ ಲೋಕವನ್ನ, ಶರೀರನ, ಆ ಇಚ್ಛೆಗಳನ್ನ ಜಯಿಸಬೇಕು. ಇಲ್ಲಂದ್ರೆ ನೀನು ಪಾಪ ಮಾಡ್ತಾನೆ ಇರ್ತೀವಿ. ಶರೀರ ಇಚ್ಛೆಗಳು, ಅದು ಸಿನಿಮಾನೋ, ಸೀರಿಯಲ್ಲು, ದುಡ್ಡಿನ ಆಸೆನೋ, ಐಶ್ವರ್ಯನೋ, ಹಣನೋ, ಯಾವುದು ನಿನ್ನನ್ನ ಕಟ್ಟಿ ಹಾಕಿ ಎತ್ತಿಗೆ ಬಿಡ್ತೇವೆ. ಅವುಗಳನ್ನೆಲ್ಲ ಜಯಿಸ್ಬೇಕು. ಒಂದು ಪಾಪನೇ ಇದೆ, ಒಂದು ಪಾಪ ಇದೆ, ಒಂದು ಕುಡಿತನ ಇದೆ, ಗಲಾಟೆ ಮಾಡಿ, ಕೋಪ ಇದೆ, ಬೇಸರಿಕೆ ಇದೆ, ಹೊಟ್ಟೆ ಕಿಚ್ಚಿದ್ವಿ, ನೀನು ಜಯಿಸ್ಬೇಕು. ಜಯಿಸಿದ್ರೆ ಏನ್ ಕೊಡ್ತಾನಂತೆ?
ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತಾನಂತೆ. ನಿಂಗೆ ಅದು ತಿಂದಿಲ್ಲ ಅದು ನಿಂಗೆ ಇಲ್ಲದೆ ನಿತ್ಯ ಜೀವ ಇಲ್ಲ ಅಂತ. ಇದು ಪ್ರತಿಯೊಬ್ಬರು ತಿನ್ನಲೇಬೇಕು. ಇದು ಎಲ್ಲಾ ಸಭೆಗೆ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಷ್ಟು ಚರ್ಚ್ ಇದೆಯೋ ಎಲ್ಲಾ ಚರ್ಚ್ಗೆ ಹೇಳ್ತಾ ಇದ್ದೇನೆ, ನೀವು ಪಾಪವನ್ನ ಜಯಿಸ್ರಿ, ನೀವು ಈ ಲೋಕವನ್ನ ಜಯಿಸ್ರಿ, ನೀವು ಸೈತಾನನನ್ನ ಜಯಿಸ್ರಿ, ಆಮೇಲೆ ಸಮುದ್ರವನ್ನ ಜಯಿಸ್ರಿ, ಗಾಳಿಯನ್ನ ಜಯಿಸ್ರಿ. ಏನಿಲ್ಲ ಯೇಸು ಕ್ರಿಸ್ತನು ಸಮುದ್ರಕ್ಕೂ ಗಾಳಿಗೂ ಸುಮ್ಮನೆ ಮರಿಬೇಡ, ಏನ್ ಮಾಡ ಗಾಳಿಯನ್ನ ಜಯಿಸ್ತ. ಸೈತಾನ ಎಲ್ಲೇ ಜಯಿಸ್ತ, ಯೇಸು ಕ್ರಿಸ್ತ ಪಾಪವನ್ನ ಜಯಿಸ್ತ, ಸೈತಾನನ್ನ ಜಯಿಸ್ತ, ಲೋಕವನ್ನ ಜಯಿಸ್ತ. ನಾವು ಕೂಡ ಜಯಿಸ್ಬೇಕು. ಅವ್ರಿಗೇನೆ ಜೀವದ ನಿತ್ಯ ಜೀವ. ಒಂದೇ ಮಾತು ಹೇಳ್ಬೇಕು, ಎಟರ್ನಲ್ ಲೈಫ್, अनंत जीवन। हालेलुया। हम जीतना, इस इंसान को जीतना, पाप को जीतना, शरीर को जीतना, लोक संबंध को जीतना, सातान को जीतना, सभी जीतने तो अनंत जीवन का फल हमको देते प्रभु खाने के लिए। अर्थ आಯ್ತಾ? ಇದು ಎಫೆಸ ಸಭೆಯಲ್ಲಿ ನಾವು ಕಲಿಬೇಕಾಗಿರೋ ಪಾಠ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ದೇವ, ಥ್ಯಾಂಕ್ ಯು ಜೀವ, ಥ್ಯಾಂಕ್ ಯು ರಕ್ಷಕ, ಥ್ಯಾಂಕ್ ಯು ಮಗುನಾಥನೇ, ಥ್ಯಾಂಕ್ ಯು ದೊಡ್ಡವನೇ, ಥ್ಯಾಂಕ್ ಯು ಪರಿಶುದ್ಧನೇ. ಎಫೆಸ ಸಭೆಯನ್ನು ಕುರಿತು ನಮಗೋಸ್ಕರ ಮಾತಾಡ್ತಾ ಇದ್ದೀವಿ ರಾಜ. ಎಫೆಸ ಸಭೆಯಲ್ಲಿ ನೀನು ಕೊಟ್ಟಿರೋ ಮಾತುಗಳಿಗಾಗಿ ಸ್ತೋತ್ರ, ರಕ್ಷಣೆಗಾಗಿ ಸ್ತೋತ್ರ, ಎಚ್ಚರಿಕೆಗಳಿಗಾಗಿ ಸ್ತೋತ್ರ. ಸ್ತುತಿ ಘನ ಮಾನ ಮಹಿಮೆಗೆ ಪಾತ್ರನೇ, ಕೃತಜ್ಞತಾಸ್ತುತಿಗೆ ಯೋಗ್ಯನೇ. ನಾವು ಪ್ರೀತಿಯಲ್ಲಿ ಬೆಳಿಬೇಕು, ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು, ಪ್ರೀತಿಯಲ್ಲಿ ನಿಲ್ಲಬೇಕು, ಪ್ರೀತಿಯಲ್ಲಿ ನಡಿಬೇಕು. ನಾವು ಆ ಸಭೆಯನ್ನು ಪ್ರೀತಿಸಬೇಕು. ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು, ಪ್ರತಿನಿತ್ಯ ಬೈಬಲ್ ಓದಬೇಕು, ಪ್ರತಿನಿತ್ಯ ಸಿಂಗಲ್ ಪ್ರೇಯರ್ ಮಾಡಬೇಕು. ನಾವು ಸೇವೆಯನ್ನು ಮಾಡಬೇಕು, ಆತ್ಮಗಳನ್ನು ಬೆಳೆಸಬೇಕು. ಆಮೇಲೆ ನಾವು ಇತರರನ್ನ ಸಹಾಯ ಸತ್ಕಾರ್ಯ ಮಾಡಬೇಕು. ಪ್ರೀತಿಯಲ್ಲಿ ಬೆಳೀತಾ ಹೋಗ್ಬೇಕು, ಪ್ರೀತಿಯಲ್ಲಿ ಕಡಿಮೆ ಆಗ್ಬಾರ್ದು ಅಂತ ನಾವು ಕೂಡ ಮಾತಾಡಿದೆ, ನಮ್ಮ ಸಂಗಡ ಮಾತಾಡಿದೆ, ನಮ್ಮ ಜೊತೆಯಲ್ಲಿ ಮಾತಾಡಿದೆ. ಆತ್ಮನಾದ ದೇವರೇ, ಆತ್ಮನಾದ ಯೇಸುವೆ, ಪರಿಶುದ್ಧ ಆತ್ಮ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ಘನ ಮಾನ. ಈ ವಾಕ್ಯಗಳಲ್ಲಿ ಪ್ರತಿಯೊಂದು ಮಗು ನಡೆಯುವುದಕ್ಕೆ ಕೃಪೆಯನ್ನು ತೋರಿ ಆಶೀರ್ವದಿಸು, ಬಲಪಡಿಸು. ಕಾಯಿ ನಿನ್ನ ಹೆಸರಿನಲ್ಲಿ ಯೇಸು ನಿನ್ನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಉನ್ನತಿಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡದಲ್ಲಿ. ಆಮೆನ್, ಆಮೆನ್. ನೀವು ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸಿ. ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಮಾರನಾಥ.